ಕೊಡಗು ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ವಿದ್ಯಾಭ್ಯಾಸವನ್ನ ಮಾಡ್ತಾ ಹೋಗ್ತಾರೆ. ಅದರಿಂದಾಗಿ ಯಾವ್ದಾದ್ರು ಕೆಲಸ ಸಿಗಬೇಕು ಅಂತ ಅವರ ಆಸೆ ಇರುತ್ತೆ. ಹಾಗೆ ಈ ಆಸೆ ಕನಸುಗಳಲ್ಲಿ ತೇಲಾಡ್ತಿರ್ತಾರೆ. ಆದ್ರೆ ಈ ರೀತಿ ತೇಲಾಡ್ಕೊಂಡೇ ಕೆಲಸ ಮಾಡ್ಕೊಂಡು ತಮ್ಮ ಜೀವನವನ್ನ ಕಟ್ಕೋಬೇಕು ಅಂತ ಆಸೆ ಇದ್ರೆ ಅದಕ್ಕೊಂದು ಅವಕಾಶ ಇದೆ. ಏನು ಅಂತ ಭಾವಿಸ್ತಾ ಇದ್ದೀರಾ? ಇದೆ ಏವಿಯೇಷನ್ ಕ್ಷೇತ್ರ. ಏವಿಯೇಷನ್ ಅಂದ ತಕ್ಷಣ ನಮಗೆ ಒಂದು ವಿಮಾನ ಇರುತ್ತೆ, ಅಥವಾ ಅದರಲ್ಲಿ ಒಂದು ಗಗನ ಸಚಿವರು ಇರ್ತಾರೆ, ಅಥವಾ ಈ ಒಂದು ವಿಚಾರಗಳು ಮಾತ್ರ ನಮಗೆ ಗೊತ್ತಿರುತ್ತೆ. ಅದು ಅಲ್ಲದೆ ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಅವಕಾಶಗಳು ಇದೆ. ಆದ್ರೆ ನಮ್ಮ ಈ ಗ್ರಾಮೀಣ ಪ್ರದೇಶಗಳಿರ್ಬೋದು, ಅಥವಾ ಬೆಂಗಳೂರು, ಮೈಸೂರು ಅಥವಾ ಮಂಗಳೂರು ಈ ರೀತಿಯ ನಗರಗಳನ್ನ ಬಿಟ್ಟು ಬೇರೆ ಕಡೆ ಇರೋರಿಗೆ ಕೂಡ ಈ ಒಂದು ಕೋರ್ಸ್ ಎಲ್ಲಿ ಸಿಗುತ್ತೆ ಹತ್ತಿರದಲ್ಲಿ, ಅಥವಾ ಕೈಗೆಟುಕುವ ದರದಲ್ಲಿ ಎಲ್ಲಿ ಸಿಗುತ್ತೆ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ಅಂತ ಏನು ಕೇಳಿದ್ರಿ, ಅಲ್ಲಿ ಈಗ ಹೊಸದಾಗಿ ಏವಿಯೇಷನ್ ಕೋರ್ಸ್ ಅನ್ನ ಕೂಡ ಆರಂಭಿಸಿದ್ದಾರೆ. ಏನಿದು ಏವಿಯೇಷನ್ ಕೋರ್ಸ್, ಮತ್ತೆ ಯಾವ ರೀತಿ ಇದರಲ್ಲಿ ಕೋರ್ಸ್ಗಳು ಲಭ್ಯವಿದೆ, ಎಲ್ಲೆಲ್ಲಿ ಕೆಲಸಗಳು ಸಿಗುತ್ತೆ, ಮತ್ತೆ ಇದೆಲ್ಲದರ ಬಗ್ಗೆ ಇವತ್ತು ಮಾಹಿತಿಯನ್ನ ನೀಡಿದ್ದಾರೆ ಪ್ರಗತಿ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷ ಆಗಿರುವಂತ ಗೋಕುಲ್ನಾಥ್ ಅವರು. ಸರ್ ನಮಸ್ತೆ. ನಮಸ್ತೆ. ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹೇಳಿದಾಗೆ ಪ್ರಗತಿ ಸ್ಟಡಿ ಸೆಂಟರ್ ಅನ್ನುವಂಥದ್ದು ಈಗಾಗಲೇ ಎಲ್ಲರ ಜನಮಾನಸದಲ್ಲಿ ಇದೆ. ಯಾಕೆಂತ ಹೇಳಿದ್ರೆ ನಾವು ವಿದ್ಯಾಭ್ಯಾಸ ಮಾಡುವಾಗ ಒಂದು ಕಂಟಿನ್ಯೂಟಿ ಇರುತ್ತೆ. ಎಲ್ಲಿಯಾದರೂ ಕಾರಣಾಂತರಗಳಿಂದ ತಪ್ಪಿರಬಹುದು, ಅಥವಾ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಆಗದೇ ಇರುವಂತವ್ರು, ಅಂತವ್ರಿಗೆಲ್ಲ ನೀವೊಂದು ಆಶಾದೀಪ ಆಗಿದ್ರಿ. ಅವರಿಗೆ ಪ್ರೈವೇಟ್ ಆಗಿ ಕಟ್ಟಿ SSLC PUC ಯನ್ನ ಪಾಸ್ ಆಗುವಂತದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದರ ಜೊತೆಗೆ ಈಗ ಏವಿಯೇಷನ್ ಕೋರ್ಸ್ ಅನ್ನ ಕೂಡ ಇದ್ರ ಜೊತೆ ಆಡ್ ಮಾಡ್ತಾ ಇದ್ದೀರಿ. ಇತ್ತೀಚೆಗೆ ಅದು ಕೂಡ ಪ್ರಾರಂಭ ಆಗಿದೆ. ನಾವೇ ನೋಡಿದಾಗ ಮೊದಲು ಹೇಳಿದಾಗೆ ಬೆಂಗಳೂರು ಅಥವಾ ಮೈಸೂರು ಈ ತರದ, ಅಥವಾ ಮಂಗಳೂರು ದೂರದ ಊರುಗಳಲ್ಲಿ ಏವಿಯೇಷನ್ ಕೋರ್ಸ್ಗಳು ಇರ್ತಾ ಇತ್ತು. ಅದು ಬಹಳಷ್ಟು ಎಕ್ಸ್ಪೆನ್ಸಿವ್ ಆಗಿರ್ತಿತ್ತು, ಜನರ ಕೈಗೆ ಟಿಕ್ತಾ ಇರಲಿಲ್ಲ, ಮತ್ತೆ ಅದರ ಬಗ್ಗೆ ಮಾಹಿತಿನೂ ಇರಲಿಲ್ಲ. ಈಗ ಹತ್ತಿರದಲ್ಲಿಯೇ ಪುತ್ತೂರಲ್ಲಿ ಆರಂಭವಾಗಿದೆ. ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ಬೋದಾ ಸರ್? ಖಂಡಿತವಾಗ್ಲು. ಪ್ರಪ್ರಥಮವಾಗಿ ಕೊಡಗು ಚಾನೆಲ್ನ ಎಲ್ಲ ವೀಕ್ಷಕ ವೃಂದದವರಿಗೆ ನನ್ನ ವಂದನೆಗಳು. ಇವಾಗ ನೀವು ನನ್ನಲ್ಲಿ ಕೇಳಿದರೆ ಹೊಸತಾಗಿ ನೀವೊಂದು ಸೇರ್ಪಡೆ ಮಾಡಿದ್ದೀರಾ ಒಂದು ವಿಮಾನಯಾನ ಕ್ಷೇತ್ರ ಅಂತೇಳಿ. ಆದರೆ ಹೆಚ್ಚಿನವರಿಗೆ ಗೊತ್ತಿಲ್ಲ, ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ಸೋತು ಬಂದ ವಿದ್ಯಾರ್ಥಿಗಳು ನಮ್ಮಲ್ಲಿ PUC ಯಲ್ಲಿ ಗೆದ್ದು ಹೋದ ನಂತರ ಆಲ್ರೆಡಿ ಅವರು ಅನೇಕ ವಿಮಾನಯಾನದ ಸಂಸ್ಥೆಗಳಲ್ಲಿ ಅಥವಾ ಎಷ್ಟೋ ಏರ್ಪೋರ್ಟ್ಗಳಲ್ಲಿ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಮೋರ್ ದೆನ್ 140 to 150 ಸ್ಟೂಡೆಂಟ್ಸ್ ಅವರು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಆಫ್ಟರ್ PUC ನೆಕ್ಸ್ಟ್ ವಾಟ್ ಅಂತ ಹೇಳುವ ಒಂದು ಪ್ರೋಗ್ರಾಮ್ ಅಲ್ಲಿ ನಾನು 2014 ಅಲ್ಲಿ ಈ ಸ್ಕೈಬರ್ಡ್ ಏವಿಯೇಷನ್ ಅಂತ ಹೇಳುವ ಸಂಸ್ಥೆಯವರನ್ನ ಕರೆಸಿ ಅವರಿಗೆ ವಿಮಾನಯಾನ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ. ಆ ವರ್ಷ ಪ್ರಪ್ರಥಮವಾಗಿ ಚೇತನ್ ಅಂತ ಹೇಳುವ ಒಂದು ಹುಡುಗ ಹೋಗಿಬಿಟ್ಟು ಜಾಯಿನ್ ಆಗಿ ಇದೇ ಸ್ಕೈಬರ್ಡ್ ಸಂಸ್ಥೆಯಲ್ಲಿ ಅವನು ಇವಾಗ ಏರ್ ಇಂಡಿಯಾ ಕಾರ್ಗೋ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಹೀಗೆ ಅನೇಕ ವಿದ್ಯಾರ್ಥಿಗಳು, ಪಿರಿಯಾಪಟ್ಟಣದ ಮಕ್ಕಳು ಇರ್ಬೋದು, ಮೈಸೂರಿನ ಮಕ್ಕಳು, ಹಾಗೂ ಚಿತ್ರದುರ್ಗದ ಮಕ್ಕಳು, ಹಾಗೆ ಅನೇಕ ಮಕ್ಕಳು, ನಮ್ಮ ಪುತ್ತೂರಿನ ಅನೇಕ ಮಕ್ಕಳು ಎಲ್ಲ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿರುವ ವಿಚಾರ ಏನು ಅಂತ ಹೇಳಿದ್ರೆ, ಎಲ್ಲರೂ ಹೇಳೋದು ಒಂದೇ ಮಾತಿತ್ತು, ಕಂಡಪಟ್ಟೆ ಕಾಸ್ಟ್ಲಿ ಸರ್, ಒಂದು ವರ್ಷಕ್ಕೆ 2 ಲಕ್ಷ ರೂಪಾಯಿ ಬೇಕು ಬೆಂಗಳೂರಲ್ಲಿ ಕಲಿಬೇಕಾದ್ರೆ, ತುಂಬಾ ಕಷ್ಟ ಆಗ್ತಾ ಇದೆ, ಯಾಕಂದ್ರೆ ಬಡ ಮಕ್ಕಳು ಜಾಸ್ತಿ ಇರ್ತಾರೆ. ಸೊ ಅವರಿಗೆ ಒಂದು ಪುತ್ತೂರಲ್ಲೇ ಒಂದು ಕಾಲೇಜನ್ನ ತಂದ್ರೆ, ಒಂದು ಸ್ಕೈಬೋರ್ಡ್ ನ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡು ಒಂದು ಫ್ರಾಂಚೈಸಿಯನ್ನ ಪುತ್ತೂರಿಗೆ ತಗೊಂಡ್ರೆ ಆವಾಗ ಪ್ಲೇಸ್ಮೆಂಟು ಸುಲಭ ಆಗುತ್ತೆ, ಪ್ಲಸ್ ಅವರಿಗೆ ಪುತ್ತೂರಲ್ಲಿ ಕಾಸ್ಟ್ ಕಡಿಮೆ ಆಗುತ್ತೆ ಅಂತ ಹೇಳೋದು ಲೆಕ್ಕಾಚಾರದಲ್ಲಿ ನಾನು ಪ್ರಾರಂಭ ಮಾಡಿದೆ. ಆದರೆ ಇದರಲ್ಲಿ ಒಂದು ಒಳ್ಳೆ ಸದುದ್ದೇಶ ಏನಂದ್ರೆ, ಕೊಡಗಿನ ಮಕ್ಕಳಿಗೆ ಕೂಡ ಪುತ್ತೂರು ಹತ್ರ ಆಗುತ್ತೆ. ಪುತ್ತೂರಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿ ತುಂಬಾ ಕಡಿಮೆ ಆಗುತ್ತೆ. ನಮ್ಮದೇ ಹಾಸ್ಟೆಲ್ ವ್ಯವಸ್ಥೆ ಇದೆ, ಅದು ಹುಡುಗಿಯರಿಗೆ ಇರ್ಬೋದು, ಹುಡುಗರಿಗೆ. ಈ ನಿಟ್ಟಿನಲ್ಲಿ ನಾವು ಕಳೆದ ತಿಂಗಳು ನಾವು ಅಕ್ಟೋಬರ್ ಅಲ್ಲಿ ಈ ಒಂದು ಸಂಸ್ಥೆ 3 ತಾರೀಕಿಗೆ ನಾವೆಲ್ಲರೂ ಸೇರಿ ಪ್ರಾರಂಭ ಮಾಡಿದ್ದೇವೆ. ಇವತ್ತು ನವೆಂಬರ್ 13 ತರಗತಿ ಪ್ರಾರಂಭ ಆಯಿತು. ಬಹಳ ಸಂತೋಷವಾಗ್ತಾ ಇದೆ ಸರ್. ಸರ್, ಈಗ ನೀವು ಹೇಳಿದ್ರಿ ಸ್ಕೈ ಬರ್ಡ್ ಜೊತೆ ನಾವು ಒಡಂಬಡಿಕೆ ಮಾಡ್ಕೊಂಡಿದೀವಿ ಅಂತ. ಈ ಸ್ಕೈ ಬರ್ಡ್ ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಖಂಡಿತವಾಗ್ಲು ಒಳ್ಳೆ ಕ್ವಶನ್. ಯಾಕಂದ್ರೆ ಅನೇಕ ಸಂಸ್ಥೆಗಳು ಇರ್ಬೋದು. ಸ್ಕೈಬರ್ಡ್ ಸಂಸ್ಥೆ ಪ್ರಾರಂಭವಾಗಿ ಎಕ್ಸಾಕ್ಟ್ ಆಗಿ 18 ವರ್ಷಗಳಾಯ್ತು. ಈ 18 ವರ್ಷಗಳಲ್ಲಿ 14 ವರ್ಷಗಳಿಂದ ನಾನು ಇವಾಗಲೇ ಹೇಳಿದ ಹಾಗೆ ನಮಗೂ ಅವರಿಗೂ ಆ ಮಕ್ಕಳನ್ನ ನಾನು ಅಲ್ಲಿಗೆ ಕಳಿಸಿದ ನಂತರ ಅಲ್ಲಿಯ ಎಜುಕೇಶನ್ ಸಿಸ್ಟಮ್ ಇರ್ಬೋದು, ಅಥವಾ ಅವರ ಪ್ರಾಕ್ಟಿಕಲ್ ಕ್ಲಾಸಸ್ ಇರ್ಬೋದು, ಥಿಯರಿ ಕ್ಲಾಸಸ್ ಇರ್ಬೋದು, ಅಥವಾ ರ್ಯಾಂಪ್ ಕ್ಲಾಸಸ್ ಇರ್ಬೋದು, ಹಾಗೆ ಅನೇಕ ಕ್ಲಾಸುಗಳ ಬಗ್ಗೆ ನನಗೆ ಮಕ್ಕಳು ಮಾಹಿತಿಯನ್ನು ನೀಡ್ತಾ ಇದ್ರು. ಅಲ್ಲದೆ ನಾವು ನಮ್ಮ ಟೀಮು ಎಷ್ಟೋ ಸಲ ಅವರ ಕಾಲೇಜ್ ಬ್ಯಾಂಗ್ಳೂರಲ್ಲಿ
ಸಹಕಾರ ನಗರಲ್ಲಿ ಇತ್ತೀಚೆಗೆ ಇದೆ, ಅದರ ಮೊದಲು ಬೇರೆ ಕಡೆ ಇತ್ತು, ಅಲ್ಲೂ ಎಲ್ಲ ಹೋಗಿ ನಾವು ಕೇಳ್ಕೊಂಡಿದ್ದೀವಿ. ಆದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಸ್ಕೈಬರ್ಡ್ ಸಂಸ್ಥೆ ನಿಮಗೆ ಹೇಗೆ ಪರಿಚಯ ಆಯ್ತು ಅಂತ ಹೇಳಿ ನಿಮ್ಮ ಒಂದು ಹೌದು. ಒಮ್ಮೆ ನಾನು ಚೆನ್ನೈಯಿಂದ ಬ್ಯಾಂಗ್ಳೂರಿಗೆ ಫ್ಲೈಟ್ ಅಲ್ಲಿ ಬರಬೇಕಾದ್ರೆ ಏರೋಸ್ಟಸ್ ಹತ್ರ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆದ ತಕ್ಷಣ ಕೇಳ್ತೇನೆ, ಫ್ರಮ್ ವ್ಯಾರ್ ಡಿಡ್ ಯು ಡೂ ಯುವರ್ ಎಜುಕೇಶನ್ ಇನ್ ಏವಿಯೇಷನ್ ಅಂತ ಕೇಳುವಾಗ ದೇ ಟೋಲ್ಡ್ ಸ್ಕೈಬರ್ಡ್. ಆಗ ಅವರಲ್ಲಿ ನಾನು ಅಡ್ರೆಸ್ ಅನ್ನ ಇಸ್ಕೊಂಡು ಅದೇ ಏರ್ಪೋರ್ಟ್ ಇಂದ ನಾನು ಸ್ಟ್ರೇಟ್ ಆಗಿ ಹೋಗಿದ್ದು ಈ ಸ್ಕೈಬರ್ಡ್ ಕಾಲೇಜಿಗೆ. ಅಲ್ಲಿ ಅವರ ಸಿಸ್ಟಮ್ ಆಫ್ ಎಜುಕೇಶನ್, ಅವರ ಚೇರ್ಮನ್ ನನ್ನ ಹತ್ರ ಮಾತಾಡುವಾಗ ಅವರಲ್ಲಿರುವಂತಹ ಕಾನ್ಫಿಡೆನ್ಸ್ ಎಲ್ಲವೂ ಕೇಳಿದಾಗ ನಾನು ಅವರನ್ನ ಒಂದು ಆಫ್ಟರ್ ಪಿ ಯು ಸಿ ನೆಕ್ಸ್ಟ್ ವಾಟ್ ಕಾರ್ಯಕ್ರಮಕ್ಕೆ ನಾನು ಅವರನ್ನ ಇನ್ವೈಟ್ ಮಾಡ್ತೇನೆ. ಅವರು ಸಂತೋಷದಿಂದ ಒಪ್ಕೊಂಡು ಬರ್ತಾರೆ. ಆ ವರ್ಷ ನಾನು ಇದರ ಮೊದಲು ಹೇಳಿದಾಗ ಚೇತನ್ ಅಂತ ಹೇಳೋನು ಹೋಗಿ ಜಾಯಿನ್ ಆಗ್ತಾನೆ. ನಂತರ ಎಷ್ಟೋ ಮಕ್ಕಳು ಕಲ್ತರು. ಅಲ್ಲದೆ ಈ ಸ್ಕೈಬರ್ಡ್ ಏವಿಯೇಷನ್ ಅನೇಕ ವಿಮಾನ ಸಂಸ್ಥೆಗಳೊಟ್ಟಿಗೆ ಅವರು ಟೈ ಅಪ್ ಇದೆ. ಇಂಡಿಗೋ ಇರ್ಬೋದು, ಕತಾರ್ ಏರ್ವೇಸ್ ಇರ್ಬೋದು, ಅನೇಕ ಏರ್ ಇಂಡಿಯಾ ಇರ್ಬೋದು, ಅನೇಕ ಸಂಸ್ಥೆಗಳೊಟ್ಟಿಗೆ ಅವರಿಗೆ ಟೈ ಅಪ್ ಇದೆ. ಅಲ್ಲದೆ ಐಯಾಟಾ ಲೈಸೆನ್ಸ್ ಹೋಲ್ಡರ್ಸ್ ಅವರು, ISO ಲೈಸೆನ್ಸ್ ಹೋಲ್ಡರ್ಸು, ಸ್ಕಿಲ್ ಇಂಡಿಯಾ ಡಿಪ್ಲೊಮಾಗೆ ಸ್ಕಿಲ್ ಇಂಡಿಯಾದ ಲೈಸೆನ್ಸ್ ಹೋಲ್ಡರ್ಸು, ಹೀಗೆ ಅನೇಕ ಒಂದು ಆಥರೈಸೇಷನ್ ಇರುವಂತದ್ದು ಸ್ಕೈಬರ್ಡ್ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಸರ್. ಸರ್, ಈಗ ಹೇಳಿದ್ರಿ ಸ್ಕೈಬರ್ಡ್ ಅನ್ನ ನೀವು ಅದ್ರ ಜೊತೆ ಟೈಪ್ ಮಾಡ್ಕೊಂಡು ಈಗ ತರಗತಿಯನ್ನ ಆರಂಭ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಈಗ ಕೆಲವರಿಗೆ ಒಂದು ಅನುಮಾನಗಳಿರುತ್ತೆ, ಏನು ಅಂತ ಹೇಳಿದ್ರೆ ಈ ವಿಮಾನಯಾನ ಅಥವಾ ಈ ತರ ಕೋರ್ಸ್ ಬಂದಾಗ ಒಂದು ಚೆನ್ನಾಗಿರ್ಬೇಕು, ಸ್ಪೃದ್ರೂಪಿಯಾಗಿರ್ಬೇಕು, ಚೆನ್ನಾಗಿ ಕಾಣಬೇಕು, ಅವರಿಗೆ ಮಾತ್ರ ಒಂದು ಇದರಲ್ಲಿ ಅವಕಾಶ ಇರುತ್ತೆ, ಯಾಕಂದ್ರೆ ಏರ್ ಹೋಸ್ಟೆಸ್ ಆಗಿರ್ತಾರೆ ಅದು ಅಂತ ಹೇಳಿ. ಅದು ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಕೂಡ ಇದರಲ್ಲಿ ಅವಕಾಶಗಳಿದೆ. ಅದು ಯಾವ ತರದಲ್ಲಿ ಕೆಲಸಗಳಿಗೆ ಅವಕಾಶ ಇದೆ ಸರ್? ಖಂಡಿತ. ಯಾಕಂದ್ರೆ ಇವಾಗ ಎಲ್ಲ ಮನೆಯಲ್ಲಿ ಹೆಚ್ಚಾಗಿ ಪೇರೆಂಟ್ಸ್ ಆಲೋಚನೆ ಮಾಡೋದು ಏನಂದ್ರೆ, ವಿಮಾನಯಾನವ ಅಯ್ಯೋ ಬೇಡ, ಯಾಕೆಂತ ಹೇಳಿದ್ರೆ ಅವಳು ಫ್ಲೈಟ್ ಅಲ್ಲಿ ಇರ್ತಾಳೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ, ಫ್ಲೈಟ್ ಕ್ರಾಶ್ ಆದ್ರೆ, ಏನಾದ್ರು ಆದ್ರೆ ಅಂತ ಹೇಳೋ ಭಯ ಇರುತ್ತೆ. ದಟ್ ಈವನ್ ಇಟ್ ಈಸ್ ದೇರ್ ಇನ್ ಅವರ್ ಇಂಡಿಯನ್ ಆರ್ಮಿ ಆಲ್ಸೋ, ಅವರ್ ಏರ್ ಫೋರ್ಸ್ ಆಲ್ಸೋ, ಅಂಡ್ ಈವನ್ ನೇವಿ ಆಲ್ಸೋ. ಆದರೆ ಇಲ್ಲಿ ವಿಮಾನಯಾನ ಕ್ಷೇತ್ರ ಅಂತ ಹೇಳಿದ ತಕ್ಷಣ ವಿಮಾನದ ಒಳಗೆ ಅಲ್ಲದೆ ಹೊರಗಡೆ ಏನೆಲ್ಲ ಅವಕಾಶಗಳಿವೆ. ಏರ್ಪೋರ್ಟ್ ಇದೆ, ಏರ್ಪೋರ್ಟ್ ಅಲ್ಲಿ ಎಷ್ಟು ವಿಭಾಗಗಳಿವೆ ಇದನ್ನ ನಾವು ಆಲೋಚನೆ ಮಾಡಬೇಕು. ಫ್ರಂಟ್ ಆಫೀಸ್ ಇರ್ಬೋದು, ಟೂರಿಸಂ ಇರ್ಬೋದು, ಗ್ರೌಂಡ್ ಸ್ಟಾಫ್ ಇರ್ಬೋದು, ಕಾರ್ಗೋ ಸೆಕ್ಷನ್ ಇರ್ಬೋದು, ರ್ಯಾಂಪ್ ಇರ್ಬೋದು, ಹಾಗೆ ಅನೇಕ ಕ್ಷೇತ್ರಗಳು, ಅನೇಕ ವಿಭಾಗಗಳು ಏರ್ಪೋರ್ಟ್ ಅಲ್ಲಿವೆ. ಸೊ ಅಲ್ಲಿ ಟಿಕೆಟಿಂಗ್ ಇರ್ಬೋದು, ಹೀಗೆ ಅನೇಕ ಕ್ಷೇತ್ರಗಳು. ಇಲ್ಲಿ ವಿಪುಲವಾದ ಅವಕಾಶವಿದೆ. ಅದು ಇಂಡಿಯಾದಲ್ಲೂ ವಿಪುಲವಾದ ಅವಕಾಶ, ಇನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಅಲ್ಲಿ ಬೇರೆ ಅವಕಾಶ, ಇನ್ನು ಹೊರಗಡೆ ಔಟ್ಸೈಡ್ ಅವರ್ ಕಂಟ್ರಿ ಹೋದ್ರೆ ಅನೇಕ ಏರ್ಪೋರ್ಟ್ಗಳಲ್ಲಿ ಇವಾಗಲೂ ಅನೇಕ ಪೋಸ್ಟ್ಗಳು ಖಾಲಿ ಇವೆ. ಆದರೆ ಇದರ ಅವೇರ್ನೆಸ್ ಬಂದು ನಮ್ಮ ಕರ್ನಾಟಕದ ಪೇರೆಂಟ್ಸ್ ಇರ್ಬೋದು, ಮಕ್ಕಳಿಗಿರ್ಬೋದು ಬಹಳ ಕಡಿಮೆ ಇದೆ. ನಾನು ಆವಾಗಲೇ ಹೇಳಿದೆ ನನ್ನ ಒಂದು ಟಾಕ್ ಅಲ್ಲಿ, ಕೇರಳದಲ್ಲಿ ನಾನು ಹೋಗಿ ನೋಡ್ತೇನೆ, ಪ್ರತಿ ತಾಲೂಕಲ್ಲಿ 4-5 ಕಾಲೇಜಸ್ ಸ್ಟಾರ್ಟ್ ಆಗಿ ಇವತ್ತಿಗೆ 10 ವರ್ಷ 15 ವರ್ಷ ಆಯ್ತು. ಬರೀ ಕೊಚ್ಚಿನಲ್ಲಿ 20-25 ಕಾಲೇಜುಗಳು ಏವಿಯೇಷನ್ ಕಾಲೇಜ್ ಇದೆ. ಯಾವುದೇ ಏರ್ಪೋರ್ಟ್ಗೆ ಹೋಗಿ ನೀವು, ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಕಾರ್ಗೋ ಸೆಕ್ಷನ್ ಅಲ್ಲಿ ನಾನು ಹೋದ್ರೆ ಆಲ್ಮೋಸ್ಟ್ ಆಲ್ ಮಲಯಾಳೀಸ್ ಅನ್ನು ನೋಡ್ತೇನೆ, ನಾರ್ತ್ ಇಂಡಿಯನ್ಸ್ ಅನ್ನು ನೋಡ್ತೇನೆ. ನಮ್ಮ ಕರ್ನಾಟಕದವ್ರು ಬಹಳ ವಿರಳ ಇದ್ದಾರೆ. ಸೊ ಆದ ಕಾರಣ ಸ್ಟಾರ್ಟಿಂಗ್ ಸ್ಕೇಲ್ ಬಂದು ಒಂದು ಗ್ರೌಂಡ್ ಸ್ಟಾಫ್, ಗ್ರೌಂಡ್ ಹ್ಯಾಂಡ್ಲಿಂಗ್ ನವರಿಗೆ 35,000-40,000 ರೂಪಾಯಿ ಸ್ಟಾರ್ಟಿಂಗ್ ಸ್ಕೇಲ್ ಇದೆ. ಸೇಮ್ ಗ್ರೌಂಡ್ ಸ್ಟಾಫಿಗೆ ದುಬೈ ಏರ್ಪೋರ್ಟ್ ಅಲ್ಲಿ ಕೆಲಸ ಸಿಕ್ಕಿದ್ರೆ ಅಲ್ಲಿ 1 ಲಕ್ಷದ ಮೇಲೆ ಅವರಿಗೆ ಸಂಬಳ ಇದೆ. ಸೊ ಇದೆಲ್ಲವೂ ನಾನು ನನ್ನ ವಿದ್ಯಾರ್ಥಿಗಳಿಗೆ ಒಂದು ಸಿಗಬೇಕು, ಒಂದು ಒಳ್ಳೆಯ ಒಂದು ಬ್ರೈಟ್ ಫ್ಯೂಚರ್ ನಮ್ಮ ಮಕ್ಕಳಿಗೆ ಸಿಗಬೇಕು ಅಂತ ಹೇಳಿ ನಾವು ಪುತ್ತೂರಲ್ಲಿ ಈ ಒಂದು ಶ್ರೀ ಪ್ರಗತಿ ವಿಸ್ತಾರ ಫಾರ್ ಕಾಲೇಜ್ ಫಾರ್ ಏವಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ ಪ್ರಾರಂಭ ಮಾಡಿದ್ದೇವೆ ಸರ್. ಸರ್, ಈಗ ನೀವು ಹೇಳಿದಾಗೆ ಪ್ರಗತಿ ಸ್ಟಡಿ ಸೆಂಟರ್ ಮೊದಲಿತ್ತು, ಅದರಲ್ಲಿ ಒಂದು SSLC ಮತ್ತೆ PUC ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ರೆ ಅವ್ರಿಗೊಂದು ಜೀವನ ಕಲ್ಪಿಸಲಿಕ್ಕೆ ಅವಕಾಶ ಆಗ್ತಾ ಇದೆ. ಖಂಡಿತವಾಗ್ಲು. ಹಾಗೆ ಅಲ್ಲಿನವ್ರಿಗೆ ಏನಾದ್ರೂ ಇಲ್ಲಿ ವಿಶೇಷವಾಗಿ ಅವಕಾಶಗಳಿದೆಯಾ ಅಥವಾ ಅವ್ರು ನೇರವಾಗಿ ಇಲ್ಲಿ ಬರಬಹುದಾ? ಸರ್, ಇಲ್ಲಿ ಒಂದು ವಿಚಾರಧಾರೆ ಏನು ಅಂತ ಹೇಳಿದ್ರೆ, ಈ ಏವಿಯೇಷನ್ ಫೀಲ್ಡ್ ಅಲ್ಲಿ ಪೈಲಟ್ ಒಂದನ್ನ ಬಿಟ್ಟು ಇಲ್ಲಿ ಇರುವಂತ ಕ್ಯಾಬಿನ್ ಕ್ರೂ ಇರ್ಬೋದು ಅಥವಾ ಗ್ರೌಂಡ್ ಲೆವೆಲ್ ಸ್ಟಾಫ್ ಇರ್ಬೋದು, ಆರ್ಟ್ಸ್ ನ ವಿದ್ಯಾರ್ಥಿಗಳಿರ್ಬೋದು, PUC ಕಂಪ್ಲೀಟ್ ಆದ ವಿದ್ಯಾರ್ಥಿಗಳು, ಆರ್ಟ್ಸ್, ಸೈನ್ಸ್, ಕಾಮರ್ಸ್ 3 ವಿಭಾಗದ ವಿದ್ಯಾರ್ಥಿಗಳಿಗೂ ಇಲ್ಲಿ ಅವಕಾಶ ಇದೆ. ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಫೇಲ್ ಅವರು 10th ಅಲ್ಲಿ ಆಗಿರ್ಬೋದು ಅಥವಾ ಫಸ್ಟ್ PU ಅಲ್ಲಿ ಫೇಲ್ ಆಗಿರ್ಬೋದು, ಆದ್ರೆ ಇಲ್ಲಿಂದ ಹೋಗುವವರು ಪಾಸ್ ಆಗಿ ಹೋಗ್ಬೇಕಾಗಿದ್ದು ಕಡ್ಡಾಯ. ವಿದೌಟ್ ಕಂಪ್ಲೀಟಿಂಗ್ PUC ಇಲ್ಲಿ ಖಂಡಿತವಾಗ್ಲೂ ಅವಕಾಶ ಸಿಗೋದಿಲ್ಲ. ಯಾರು PUC ಪಾಸ್ ಆಗಿದ್ದಾರೋ ಯಾವುದೇ ವಿಭಾಗದ ವಿದ್ಯಾರ್ಥಿಗಳಿಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಪೈಲಟ್ ಒಂದನ್ನು ಹೊರತುಪಡಿಸಿ ಗ್ರೌಂಡ್ ಸ್ಟಾಫಿಂಗ್ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಖಂಡಿತವಾಗ್ಲೂ ಅವಕಾಶ ಇದೆ. ಅಲ್ಲದೆ ನಾನು ಇದನ್ನೊಂದು ಹೆಮ್ಮೆಯಿಂದ ಹೇಳಬೇಕು, ವಿದ್ಯಾರ್ಥಿಗಳು
ಕಲಿಯುತ್ತಾ ಇರುವಾಗ, ಅವರ ಕೋರ್ಸ್ ಮಾಡ್ತಾ ಇರುವಾಗ ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ. 100% ಪ್ಲೇಸ್ಮೆಂಟ್ ಸ್ಕೈಬರ್ಡ್ನವರು ಇಷ್ಟು 18 ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾನು ಹೇಳಿದೆ, ಐಯಾಟದ ಜೊತೆ ಟೈಅಪ್ ಇದೆ. ಐಯಾಟದವರು ಅಂದರೆ ಇಂಡಿಯನ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅವರು ಆಲ್ಮೋಸ್ಟ್ ಆಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಗ್ರೌಂಡ್ ಹ್ಯಾಂಡ್ಲಿಂಗ್ ಅವರ ಅಂಡರಿಗೆ ಬರುವ ಕಾರಣ ನಿಮಗೆ ಪ್ಲೇಸ್ಮೆಂಟ್ಸಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಆದರೆ ಒಂದು, ವಿದ್ಯಾರ್ಥಿಗಳಲ್ಲಿ ಒಳ್ಳೆಯ ಕಮ್ಯುನಿಕೇಷನ್ ಸ್ಕಿಲ್ ಅವರು ಡೆವಲಪ್ ಮಾಡ್ಕೋಬೇಕು. ಅವರು ಏವಿಯೇಷನ್ ಕ್ಷೇತ್ರದಲ್ಲಿ ಎಷ್ಟು ಮಾರ್ಕ್ ಸ್ಕೋರ್ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್ ಆಗೋದಿಲ್ಲ. ಹೌ ದೇ ಕಮ್ಯುನಿಕೇಟ್, ಹೌ ದೇ ಟ್ರಿಮ್ ದೆಮ್ ಸೆಲ್ಫ್, ಹೌ ದೇ ಬಾಡಿ ಲ್ಯಾಂಗ್ವೇಜ್, ಎವ್ರಿಥಿಂಗ್, ಇದು ಕೌಂಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಇದು ಡಿಗ್ರಿ ಕೋರ್ಸ್ ಅಂತ ಬರುತ್ತೆ ಇಲ್ಲಿ. ಹಾಂ ಸರ್. ಸರ್, ನೀವು ಹೇಳಿದಾಗ ಈಗ ಈ ಒಂದು ಕಾರ್ಯಕ್ರಮನ ನೋಡಿದಾಗ ಒಂದಷ್ಟು ವಿದ್ಯಾರ್ಥಿಗಳು ಅನ್ಸ್ಬೋದು ನಾವು ಕೂಡ ಇದಕ್ಕೆ ಬರಬಹುದು ಅಥವಾ ನಾವು ಸೇರ್ಕೋಬಹುದು ಅಂತೇಳಿ. ಅವರು ಆ ರೀತಿ ನೆನ್ಸ್ಕೊಂಡಾಗ ಅವರೊಂದು ಬೇಸಿಕ್ಸ್ ಏನು ಸ್ಟಾರ್ಟ್ ಮಾಡ್ಬೋದು? ಈಗ ಹೇಳಿ, ಒಂದು ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು ಅಥವಾ ಈ ತರದ ವಿಚಾರಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಜಾಯ್ನ್ ಆಗ್ಲಿಕ್ಕೆ ಮುಂಚೆ ಅವ್ರು ಯಾವ ರೀತಿಯ ಒಂದು ಟ್ರೈನ್ ಅಪ್ ಆಗಬಹುದು ಅವರಾಗಿ ಸ್ವತಃ? ಸರ್, ಇವಾಗ PUC ಆದ ವಿದ್ಯಾರ್ಥಿಗಳು ಯೂಶುವಲ್ ಆಗಿ ಹೋಗ್ತಾ ಇರೋದು ಗ್ರಾಜುಯೇಷನ್ಗೆ ಹೋಗ್ತಾರೆ, ಕೆಲವರು ಡಿಪ್ಲೊಮಾಕ್ಕೆ ಹೋಗ್ತಾರೆ, ಕೆಲವರು ITIಗೆ ಹೋಗ್ತಾರೆ, ಅವ್ರ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗ್ತಾರೆ. ಆದರೆ ಅದರಲ್ಲಿ ಕಲಿತು ಹೊರಗೆ ಬಂದ ನಂತರ ಒಂದು ಉದ್ಯೋಗಕ್ಕೆ ಸ್ಟಿಫ್ ಕಾಂಪಿಟೇಷನ್ ಇರುತ್ತೆ. ಆದರೆ ಈ ವಿಮಾನಯಾನ ಕ್ಷೇತ್ರದಲ್ಲಿ ಸಂಖ್ಯೆ ಕಮ್ಮಿ ಇರುವ ಕಾರಣ, ಮಕ್ಕಳು ಪಾಸ್ಔಟ್ ಆಗಿ ಬರುವ ಸಂಖ್ಯೆ ಕಮ್ಮಿ ಇರುವ ಕಾರಣ ಇಲ್ಲಿ ಅವಕಾಶಗಳು ಜಾಸ್ತಿ ಇದೆ. ಅವರನ್ನ ಫಸ್ಟ್ ಆಫ್ ಆಲ್ ಫ್ರೇಮ್ ಔಟ್ ಮಾಡಬೇಕು. ಒಂದು ಏರ್ಪೋರ್ಟ್ ಇರ್ಬೋದು, ಏವಿಯೇಷನ್ ಅಲ್ಲಿ ನನ್ನ ಒಂದು ಪ್ರೊಫೆಷನ್ ಅನ್ನ ತೊಡಗಿಸಿಕೊಳ್ತೇನೆ ಅಂತ ಹೇಳುವ ಆ ಪ್ರೊಫೆಷನ್ ಅನ್ನ ಅವರು ಖಂಡಿತವಾಗ್ಲೂ ದೇ ಶುಡ್ ಲವ್ ದೇರ್ ಪ್ರೊಫೆಷನ್. ಇದು ಇಲ್ಲದಿದ್ರೆ ಇಲ್ಲಿ ಸಕ್ಸಸ್ ಸಿಗೋದು ಬಹಳ ಕಷ್ಟ ಇದೆ. ಯಾಕೆಂತ ಹೇಳಿದ್ರೆ ಬರೀ ದುಡ್ಡು ಸಿಗ್ತದೆ ಅಂತೇಳಿ ಇಲ್ಲಿ ಬಂದ್ರೆ ದೇ ಮೇ ನಾಟ್ ಬಿ ಸಕ್ಸಸ್ ಇನ್ ಏವಿಯೇಷನ್ ಫೀಲ್ಡ್. ಅವರು ಬರೀ ದುಡ್ಡಿಗೆ ಬಂದ. ಆದರೆ ಯಾವುದೇ ಕ್ಷೇತ್ರದಲ್ಲಿ ದೇ ಶುಡ್ ಲವ್ ದೇರ್ ಪ್ರೊಫೆಷನ್. ಇಲ್ಲಿ ಇನ್ನೊಂದು ಏನು ಅಂತ ಹೇಳಿದರೆ, ಈ ಒಂದು PUC ಫೇಲ್ ಆಗಿ ಬಂದ ಮಕ್ಕಳ ಅಂತ ನೀವು ಹೇಳ್ತಾ ಇದ್ದೀರಾ, ಆದ್ರೆ ಅವ್ರು ಇಲ್ಲಿ ಪಾಸ್ ಆಗಿ ಹೋಗೋದಂತೂ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ ಅಲ್ಲಿ ಕಾಮನ್. ಅದು ಪ್ರತಿ ವರ್ಷ 100% ರಿಸಲ್ಟ್ ನಾವು ಕೊಡುತ್ತಾ 18 ವರ್ಷ ಆಯ್ತು. ಸೊ ಆದ ಕಾರಣ ಪ್ರಗತಿ ಸ್ಟಡಿ ಸೆಂಟರ್ ಮಕ್ಕಳು ಬಹಳ ಕಮ್ಮಿ ಸಂಖ್ಯೆಯಲ್ಲಿ, ಒಂದು 145 ಮಕ್ಕಳು ಈ 18 ವರ್ಷದಲ್ಲಿ ಹೋಗಿದ್ದು. ಆದ್ರೆ ಇನ್ನು ಈ ವರ್ಷದಿಂದ ನನಗೆ ಇವಾಗಲೇ ಪೇರೆಂಟ್ಸ್ ಇರ್ಬೋದು, ಮಕ್ಕಳು ಇರ್ಬೋದು, ಎಲ್ಲ ಹೇಳೋದು ಒಂದೇ, ಸರ್ ನಾವು ನೆಕ್ಸ್ಟ್ ಇಯರ್ 2024-25 ಎಕ್ಸಾಮಿನೇಷನ್ ಬರೆದು ಎಲ್ಲ ಏವಿಯೇಷನ್ಗೆ ಬರ್ತೇವೆ ಸರ್, ಏವಿಯೇಷನ್ ಅಲ್ಲಿ. ಸೊ ಆದ್ರೆ ಇಲ್ಲಿ ಇರುವುದು ನಮಗೆ ಒಂದು ದಿವಸ 100 ಮಕ್ಕಳಿಗೆ ಕಲಿಸುವಂತ ಒಂದು ವ್ಯವಸ್ಥೆ ಮಾತ್ರ ಇರುವಂತದ್ದು. ಆದ್ರೆ ನಮ್ಗೆ ಆ ಸಂಖ್ಯೆ ಮುಖ್ಯ ಅಲ್ಲ. ಇಲ್ಲಿ ನೀವು ಆವಾಗ ಒಂದು ಹೇಳಿದ್ದೀರಿ, ಇವರಿಗೆ ಏನು ನೀವು ಗೈಡೆನ್ಸ್ ಕೊಡ್ಬೋದು ಅಂತೇಳಿ. ಇಲ್ಲಿ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಅನ್ನ ಮೇಂಟೈನ್ ಮಾಡ್ತಾ ಒಂದು ಪ್ಯಾನ್ ಇಂಡಿಯಾ ಒಂದು ಇದರಲ್ಲಿ ಪ್ಯಾನ್ ಇಂಡಿಯಾ ಎಂಪ್ಲಾಯ್ಮೆಂಟ್ ಏನಿದೆ ಅದರಲ್ಲಿ ಅವರಿಗೆ ಒಂದು ಉದ್ಯೋಗ ಅವಕಾಶನ ಕಲ್ಪಿಸಿಕೊಟ್ಟು ಅವರಿಗೆ ಒಂದು ಬ್ರೈಟ್ ಫ್ಯೂಚರ್ ಅನ್ನ ಕೊಟ್ರೆ ಆಟೋಮೆಟಿಕ್ ಆಗಿ ಏವಿಯೇಷನ್ ಫೀಲ್ಡ್ಗೆ ಬರುವವರ ಸಂಖ್ಯೆ ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸರ್. ನನ್ನ ಹೆಸರು ಮೊಹಮ್ಮದ್ ರಿಹಾಮ್, ಸೋಮಪೇಟೆ ತಾಲೂಕಿಂದ ಬರುವುದು. ನಾನು ಬೇತನಿ ಹೈಸ್ಕೂಲಲ್ಲಿ ಮಾಡಿದೆ ನಾನು. ಮತ್ತೆ ಡಿಗ್ರಿ ಎಲೋಶಿಯಸ್ ಕಾಲೇಜ್ ಮ್ಯಾಂಗ್ಳೂರಲ್ಲಿ ಕಲಿತೆ. ಈಗ ಬಂದು ಹೇಮಲತ ಸ್ವಲ್ಪ ಗೈಡ್ ಮಾಡಿದ್ರು ಇದು ಏವಿಯೇಷನ್ ಬಗ್ಗೆ. ಇಂಟರ್ವ್ಯೂ ಎಲ್ಲ ಕೊಟ್ಟರು, ಇಲ್ಲಿಗೆ ಕಲಿಸಿ ಈಗೆಲ್ಲ ಉಂಟು ಏವಿಯೇಷನ್, ಹಾಗಾಗಿ ಒಳ್ಳೆ ಫ್ಯೂಚರ್ ಉಂಟಂತ ಬಂದಿದ್ದೇನೆ. ನನ್ನ ಹೆಸರು ವಿಶಾಲ್ ಅಂತ. ನಾನು ಸೆಕೆಂಡ್ PUC ಪ್ರಗತಿ ಸ್ಟಡಿ ಸೆಂಟರಲ್ಲಿ ಕಂಪ್ಲೀಟ್ ಮಾಡಿದೆ. ಆಮೇಲೆ ಮ್ಯಾಮ್ ಅಂದರು ಹಿಂಗೆ ಸ್ಕೈಬರ್ಡ್ ಏವಿಯೇಷನ್ ಅಂತಿದೆ, ಏವಿಯೇಷನ್ ಕಾಲೇಜ್ ಸೇರು, ನಿನ್ನ ಬೆಟರ್ ಫ್ಯೂಚರ್ ಇದೆ ಅಂತ. ಅದಕ್ಕೆ ನಾನು ಸೇರಿದೆ. ನಾನು ಕೊಡಗಿಂದ ಬಂದಿದ್ದು. ಸೊ ಇಲ್ಲಿ ಬೆಟರ್ ಫ್ಯೂಚರ್ ಇದೆ ಅಂತೇಳಿ ಗೊತ್ತಾಯಿತು. ಅದಕ್ಕೆ ಪ್ರಗತಿ ಇಂದ ಸ್ಕೈಬರ್ಡ್ ಏವಿಯೇಷನ್ಗೆ ಸೇರಿದೆ. ವೀಕ್ಷಕರೀಗ ಕಾರ್ಯಕ್ರಮದ ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್.
ಕಣಕಣತಲು ಸೌಂದರ್ಯ. ಮುಳಿಯಾ ಜುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್, ಮೈಸೂರು. ಅರಮನೆ ನಗರಿ ಮೈಸೂರಿನಲ್ಲೊಂದು ಮದುವೆ ಇತರ ಸಮಾರಂಭಗಳಿಗಾಗಿ ಅಪ್ಪಟ ರೇಷ್ಮೆ ಸೀರೆಗಳ ಬೃಹತ್ ಮಳಿಗೆ ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ, ಮೈಸೂರು. ಕಾಂಜೀವರಂ, ಧರ್ಮಾವರಂ, ಮೈಸೂರು ಸಿಲ್ಕ್ಸ್, ನಲ್ಲಿ ಸಿಲ್ಕ್ ಸೀರೆಗಳ ಅಮೋಘ ಸಂಗ್ರಹ ಅಗ್ರಹಾರದ ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ನಲ್ಲಿ. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮದುವೆ ಸೀರೆಗಳ ಪ್ರಸಿದ್ಧತೆಯೊಂದಿಗೆ ಪುರುಷರ, ಮಹಿಳೆಯರ, ಮಕ್ಕಳ ಬ್ರಾಂಡೆಡ್ ಉಡುಪುಗಳಿಗೂ ಜನಪ್ರಿಯತೆ ಪಡೆದುಕೊಂಡಿದೆ. ಇಲ್ಲಿ ವಧುವರರಿಗೆ ಬೇಕಾಗುವ ಎಲ್ಲಾ ಉಡುಪುಗಳು, ಪುರುಷರ ಬ್ರಾಂಡೆಡ್ ಶರ್ಟ್ಗಳು, ಕುರ್ತಾಗಳು, ರೇಷ್ಮೆ ಪಂಚೆಗಳು, ಮಹಿಳೆಯರ ಮನಗೊಪ್ಪುವ ನವನವೀನ ಮಾದರಿಯ ಸೀರೆಗಳು, ಡ್ರೆಸ್ಗಳು, ಸಾಂಪ್ರದಾಯಿಕ ಉಡುಗೆಗಳು ಹಾಗೂ ಮಕ್ಕಳ ಉಡುಪುಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಮಾರಾಟ. ಮೈಸೂರಿನ ಅಗ್ರಹಾರದಲ್ಲಿರುವ ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ನಲ್ಲಿ. ಅಗ್ರಹಾರದ ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಖರೀದಿಯ ಮೇಲೆ ಆಕರ್ಷಕ ಕೊಡುಗೆಗಳು, ಉಡುಗೊರೆಗಳು. ರೂಪಾಯಿ 3,500, ರೂಪಾಯಿ 6,000, 10,000, 15,000 ಹೀಗೆ 50,000 ಖರೀದಿಯವರೆಗೂ ವಿಶೇಷ ಆಕರ್ಷಣೀಯ ಉಡುಗೊರೆಗಳು. ಈ ಕೊಡುಗೆ ಕೆಲವೇ ದಿನಗಳು ಮಾತ್ರ. ಕುಟುಂಬ ಸದಸ್ಯರೊಂದಿಗೆ ಭೇಟಿ ನೀಡಿ. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್, ಮೈಸೂರು. Shining senses in your life. Desirable designs. Gives you treasured memory. Sharda Jewelers. ನಿಮ್ಮ ಮನೆ, ಹೋಮ್ ಸ್ಟೇ, ಕಚೇರಿ, ರೆಸಾರ್ಟ್ ಇನ್ನಿತರ ಯಾವುದೇ ಸ್ಥಳವನ್ನು ಅಂದವಾಗಿ ಕಾಣಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಮಂಜಿನ ನಗರಿ ಮಡಿಕೇರಿಯಲ್ಲಿ ಇದೀಗ ಪ್ರಾರಂಭಗೊಂಡಿದೆ ಉತ್ತಮ ಸಂಗ್ರಹಗಳನ್ನೊಳಗೊಂಡ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ಸ್ ಫ್ಯಾಬ್ರಿಕ್ ಹೋಮ್ ಡೆಕೋರ್ಸ್. ಮಳೆಗಾಲದ ವಿಶೇಷ ಆಫರ್, 10% ರಿಯಾಯಿತಿ. ನಮ್ಮಲ್ಲಿ ವಿವಿಧ ವಿನ್ಯಾಸವುಳ್ಳ ಬಗೆಬಗೆಯ ಉತ್ತಮ ಗುಣಮಟ್ಟದ ಕರ್ಟನ್ ಕ್ಲಾತ್ಸ್, ಬೆಡ್ಶೀಟ್, ಬ್ಲಾಂಕೆಟ್ಸ್, ಡೋರ್ಮ್ಯಾಟ್ಸ್, ಕಾರ್ಪೆಟ್ಸ್, ಬೆಡ್ ಕವರ್, ಸೋಫಾ ಕವರ್, ಪಿಲ್ಲೋ ಅಂಡ್ ಪಿಲ್ಲೋ ಕವರ್ಸ್, ಕುಷನ್ ಕವರ್ಸ್, ಬೀಡ್ಸ್ ಕರ್ಟನ್ಸ್, ಮಳೆಗಾಲಕ್ಕೆ ಬೇಕಾಗುವ ಡೆಕ್ ಬ್ಯಾಕ್ ರೈನ್ ಸೂಟ್ಗಳು ನಿಮಗೆ ಸ್ಪರ್ಧಾತ್ಮಕ ದರದಲ್ಲಿ ದೊರಕುತ್ತದೆ. ಅಲ್ಲದೆ ಉತ್ತಮ ಗುಣಮಟ್ಟದ ಕರ್ಟನ್ಗಳು ನಿಮಗೆ ಬೇಕಾದ ಅಳತೆಯಲ್ಲಿ ಸ್ಟಿಚ್ ಕೂಡ ಮಾಡಿಕೊಡಲಾಗುವುದು. ನಿಮ್ಮ ಮನೆ, ಹೋಮ್ ಸ್ಟೇ, ರೆಸಾರ್ಟ್, ಕಚೇರಿಗಳ ಅಂದ ಹೆಚ್ಚಿಸಲು ಹಿಂದೆ ಭೇಟಿ ನೀಡಿ. ಆಲ್ ಇಂಡಿಯಾ ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ ಹೋಮ್ ಡೆಕೋರ್ಸ್, ಮಮತಾ ಕಾಂಪ್ಲೆಕ್ಸ್ ನಿಯರ್ ICICI ಬ್ಯಾಂಕ್, ಕಾಲೇಜ್ ರೋಡ್, ಮಡಿಕೇರಿ. ಮಾಲೀಕರು ಕಾಳಿಮಾಡ ರಾಜ ಅಪ್ಪಯ್ಯ, ಮಾಜಿ ಸೈನಿಕರು. ಮೊಬೈಲ್ 9483785482, 8618590726. ಆಲ್ ಇಂಡಿಯಾ ಹ್ಯಾಂಡ್ಲೂಮ್ಸ್, ಮಡಿಕೇರಿ. ವೀಕ್ಷಕರೇ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಗತಿ ಸ್ಟಡಿ ಸೆಂಟರ್ನ ಹೊಸ ಒಂದು ವೆಂಚರ್ ಸ್ಟಾರ್ಟ್ ಆಗ್ತಾ ಇದೆ. ಶ್ರೀ ಪ್ರಗತಿ ವಿಸ್ತಾರ ಏವಿಯೇಷನ್ ಕ್ಷೇತ್ರದಲ್ಲಿ ಒಂದು ಹೆಜ್ಜೆಯನ್ನು ಇಡ್ತಾ ಇದೆ. ಇದರ ಕುರಿತಾಗಿ ನಮಗೆ ಇದರ ಸ್ಥಾಪಕ ಅಧ್ಯಕ್ಷರಂತಹ ಗೋಕುಲ್ನಾಥ್ ಅವರು ಮಾಹಿತಿಯನ್ನು ನೀಡ್ತಾ ಇದ್ರು. ಸರ್, ಇದುವರೆಗೆ ಯಾವ ರೀತಿ ಇದು ಆರಂಭವಾಯಿತು, ಏನೇನು ಸಿಗ್ತಾ ಇದೆ ಅಂತ ಹೇಳಿದ್ರಿ. ಹಾಗೆ ಮತ್ತೆ ಯಾವ ರೀತಿ ಉದ್ಯೋಗ ಅವಕಾಶಗಳಿದೆ ಕೂಡ ಹೇಳಿದ್ರಿ. ಈಗ ಒಟ್ಟು ಎಷ್ಟು ಏವಿಯೇಷನ್ ಅಥವಾ ಈ ತರದ ಕ್ಷೇತ್ರಗಳಲ್ಲಿ ನಮ್ಗೆ ಅವಕಾಶಗಳಿದೆ, ಯಾವ ಯಾವ ಏರ್ವೇಸ್ಗಳು ನಮ್ಮ ಜೊತೆ ಕೈ ಜೋಡಿಸಿದೆ, ಒಂದು ನಂಬರ್ ಹೇಳ್ಬೋದಾ ಎಷ್ಟಿದೆ ಅಂತ? ಖಂಡಿತ ಸ್ವಾಗತ ಸರ್. ನೋಡಿ, ಇಲ್ಲಿ ಒಂದು ಬ್ರೌಷರ್ ಅಂತ ಹೇಳಿ ಸ್ಕೈಬರ್ಡ್ ಏವಿಯೇಷನ್ ಅವರದು ನೀವು ನೋಡಬಹುದು. ಸೊ ಇದರಲ್ಲಿ ನೋಡಿ, ಕತಾರ್ ಏರ್ವೇಸ್ ಇಂದ ಹಿಡಿದು ಇಂಡಿಗೋ ಇರ್ಬೋದು, ರಿಲೇ ಇರ್ಬೋದು, ಸಿ ನ್ಯೂಟ್ರಮ್ ಇರ್ಬೋದು, ಡ್ಯೂಫ್ರಿ ಇರ್ಬೋದು, ಆಲ್ಮೋಸ್ಟ್ ಪ್ರಪಂಚದ ಎಲ್ಲ ಏರ್ವೇಸ್ ಜೊತೆ ಟೈ ಅಪ್ ಇದೆ. ಸೊ ಆದ ಕಾರಣ ನಿಮಗೆ ಇಲ್ಲಿ ಯಾವಾಗ್ಲೂ ಒಂದು ಉದ್ಯೋಗದ ಯಾವುದೇ ಕೊರತೆಗಳು ಆ ತರದ್ದು ಯಾವುದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲದೆ ನಾನು ಇದರ ಮೊದಲು ಹೇಳಿದಾಗೆ ಅಯಾಟಾ ಜೊತೆ ಟೈ ಅಪ್ ಇರ್ಬೋದು, ಸ್ಕಿಲ್ ಇಂಡಿಯಾ ಇರ್ಬೋದು, ಹಾಗೆ ಅನೇಕ ಸಂಸ್ಥೆಗಳು, ಈವನ್ ಏರೋಸ್ಪೇಸ್ ಅಂಡ್ ಏವಿಯೇಷನ್ ಸೆಕ್ಟರ್ ಅಂತ ಕರಿತೇವೆ, ಸ್ಕಿಲ್ ಕೌನ್ಸಿಲ್ ಅಂಡರಿಗೆ ಬರುತ್ತೆ, ದಟ್ ಇಸ್ AASSC ಅಂತ ಕರಿತೇವೆ, ಎಲ್ಲವೂ ಇದರ ಅಂಡರಿಗೆ ಬರುತ್ತೆ. ಆದ ಕಾರಣ ಪ್ಯಾನ್ ಇಂಡಿಯಾ ಪ್ಲೇಸ್ಮೆಂಟ್ಸ್ ಅಂತ ಹೇಳ್ತೇವೆ ನಾವು. ಈ ಪ್ಯಾನ್ ಇಂಡಿಯಾ ಪ್ಲೇಸ್ಮೆಂಟ್ಸ್ ಇರುವ ಕಾರಣ ನಮ್ಮ ಮಕ್ಕಳಿಗೆ ಆಗಲಿ ಸ್ಕೈಬರ್ಡ್ನ ಯಾವುದೇ ಬ್ರಾಂಚ್, ಯಾಕಂದ್ರೆ ಸ್ಕೈಬರ್ಡಿಗೆ ಬ್ರಾಂಚ್ ಬ್ಯಾಂಗ್ಳೂರ್ ಹೆಡ್ ಆಫೀಸ್ ಇದೆ, ದೆನ್ ಹೈದರಾಬಾದಲ್ಲಿ 2 ಬ್ರಾಂಚ್ ಇದೆ. ಹೈದರಾಬಾದ್ ಕುಕಟ್ಪಲ್ಲಿಯಲ್ಲಿ ಒಂದು ಬ್ರಾಂಚ್ ಇದೆ, ಅಮೀರ್ಪೇಟೆಯಲ್ಲಿ ಒಂದಿದೆ, ದೆನ್ ದಾವಣಗೆರೆ ಬ್ರಾಂಚ್ ಇದೆ, ಅಂಡ್ ಮ್ಯಾಂಗ್ಳೂರಲ್ಲಿ ಒಂದು ಬ್ರಾಂಚ್ ಇದೆ, ಪುತ್ತೂರು, ಚೆನ್ನೈ, ಹೀಗೆ ಅನೇಕ ಬ್ರಾಂಚ್ಗಳು ಸ್ಕೈಬರ್ಡಿಗೆ ಫಾರ್ ದ ಪಾಸ್ಟ್ 18 years ಇದೆ. ಸೊ ಆದ ಕಾರಣ ಎಲ್ಲ ಮಕ್ಕಳು ಅಲ್ಲಿ, ದ ಥಿಂಗ್ ಇಸ್, ಈಗ ಕಮ್ಯುನಿಕೇಶನ್ ಸ್ಕಿಲ್ ಅಂತ ನಾವು ಹೇಳ್ತೇವೆ, ಅದೊಂದು ಸಬ್ಜೆಕ್ಟೇ ಇದರಲ್ಲಿ ಇದೆ. ಅದು ಮುಂದಕ್ಕೆ ನಾನು ನಿಮಗೆ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ, ವಿದೌಟ್ ಪ್ರಾಪರ್ ಕಮ್ಯುನಿಕೇಶನ್ ಅಂಡ್ ಕಮಾಂಡ್
ಇನ್ ಓವರ್ ಇಂಗ್ಲಿಷ್ ಅಂಡ್ ಹಿಂದಿ ಬಹಳ ಕಷ್ಟ ಇದೆ ಏರ್ಪೋರ್ಟ್ಗಳಲ್ಲಿ ಕೆಲಸ ಮಾಡೋದು. ಆದ ಕಾರಣ ಆ ಕಮ್ಯುನಿಕೇಶನ್ ಸ್ಕಿಲ್ಸ್ ಮೇಲೆ ಮೇನ್ ಕಾನ್ಸಂಟ್ರೇಷನ್ ನಾವು ನಮ್ಮ ಮಾಕಪ್ ರೂಮ್ ಕ್ಲಾಸ್ ಅಂತ ಕರಿತೇವೆ. ಇಲ್ಲಿ ಪಕ್ಕದಲ್ಲೇ ಇದೆ, ನೋಡೋಕೆ ಒಂದು ಫ್ಲೈಟ್ ತರಾನೇ ಇರುತ್ತೆ, ಅದರೊಳಗೆ ಕ್ಲಾಸ್ ಇದೆ. ಅಲ್ಲಿ ಮೇನ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಯಾವ ತರ ಪ್ಯಾಸೆಂಜರ್ ಜೊತೆ ನೀವು ಫ್ಲೈಟಿನ ಒಳಗಡೆ ಕಮ್ಯುನಿಕೇಶನ್ ಮಾಡಬೇಕು, ಅಥವಾ ಬ್ಯಾಗೇಜಿಗೆ ಬಂದಾಗ ಅಲ್ಲಿ ಯಾವ ರೀತಿ ಕಮ್ಯುನಿಕೇಶನ್ಸ್, ನೀವು ಹೇಳೋದು ಅವರಿಗೆ ಅರ್ಥ ಆಗುವ ಹಾಗೆ ಇರಬೇಕು, ಅವರು ಹೇಳೋದು ನೀವು ಅರ್ಥೈಸ್ಕೊಂಡು ಅವರಿಗೆ ಒಳ್ಳೆ ಸರಿಯಾದ ರಿಪ್ಲೈ. ಎಲ್ರಿಗೂ ಬಂದವರಿಗೆ ಇಂಗ್ಲಿಷ್ ಬರಬೇಕು ಅಥವಾ ಹಿಂದಿ ಬರಬೇಕು ಅಂತಲ್ಲ, ಅವರ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡುವಾಗ ಆ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಕಮಾಂಡ್ ಯಾವ ರೀತಿ ಬೇಕು, ಇದನ್ನೆಲ್ಲ ನಾವು ಇಲ್ಲಿ ನಮ್ಮ ಮಾಕಪ್ ರೂಮ್ ಕ್ಲಾಸ್ ಅಲ್ಲಿ ನಾವು ಹೇಳ್ಕೊಡ್ತೇವೆ. ಸರ್, ಈಗ ನೀವು ಹೇಳಿದಾಗೆ ಮುಂದಿನ ಪ್ರಶ್ನೆ ಕೂಡ ಅದೇ ಆಗಿತ್ತು. ಈ ಒಂದು ಕೋರ್ಸ್ ನಲ್ಲಿ ಯಾವ ಸಬ್ಜೆಕ್ಟ್ ಗಳನ್ನ ನೀವು ಕಲಿಸ್ತೀರಿ ಅಂತ ಹೇಳುವಂತದ್ದು. ಯಾಕಂದ್ರೆ ನೀವು ಕೂಡ ಹೇಳಿದ್ರಿ ಕಮ್ಯುನಿಕೇಶನ್ ಒಂದು ಮುಖ್ಯವಾಗಿ ಬೇಕಾಗುತ್ತದೆ. ಯಾಕಂದ್ರೆ ನಾವು ಇಂಟರ್ನ್ಯಾಷನಲ್ ಹೋದಾಗ ಅಲ್ಲಿ ಕೆಲವು ಜನರಲ್ ಆಗಿ ಇಂಗ್ಲಿಷ್ ಒಂದು ಕಾಮನ್ ಆಗಿರುತ್ತೆ, ಆದ್ರೆ ನಮ್ಮ ಭಾರತದ ಒಳಗೆ ಬಂದಾಗ ನಮ್ಗೆ ಒಂದು ರಾಜ್ಯಕ್ಕೊಂದು ಭಾಷೆ ಆಗಿರುತ್ತೆ. ಸೊ ಎಲ್ಲರನ್ನ ಸಂಭಾಳಿಸುವಂತದ್ದು ಇಲ್ಲಿ ಕಷ್ಟ ಆಗುತ್ತೆ. ಅದೆಲ್ಲವನ್ನ ಹೇಗೆ ಅವ್ರಿಗೆ ಯುನಿಕ್ ಆಗಿ ಅಥವಾ ಒಂದು ಏಕೀಕೃತವಾಗಿ ಅವ್ರಿಗೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀರಿ? ಖಂಡಿತ. ಯಾಕೆಂತ ಹೇಳಿದ್ರೆ ಸ್ಕೈಬರ್ಡ್ ಸಂಸ್ಥೆಗೆ ತನ್ನದೇ ಆದಂತ ಸಿಲೆಬಸ್ ಇದೆ. ಸ್ಕೈಬರ್ಡ್ ಸಂಸ್ಥೆ ಅಂತ ಹೇಳೋದು ಇದು ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಅಂಡರಿಗೆ ಬರುತ್ತೆ. ಅಲ್ಲಿ 3 ವರ್ಷದ ಡಿಗ್ರಿ ಕೋರ್ಸ್ ಇದೆ, 2 ವರ್ಷದ ಮಾಸ್ಟರ್ಸ್ ಇದೆ, ಅದೇ ರೀತಿ 6 months ಡಿಪ್ಲೊಮಾ ಇದೆ, 8 months ಡಿಪ್ಲೊಮಾ ಇದೆ, 1 year ಡಿಪ್ಲೊಮಾ ಇದೆ. ಇದೆಲ್ಲದರಲ್ಲೂ ಸಬ್ಜೆಕ್ಟ್ಸ್ ಯಾವುದು ಅಂತ ಹೇಳೋದು ಒಂದು ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೋಡ್ ಪ್ಲಾನಿಂಗ್ ಅಂಡ್ ಡೇಂಜರಸ್ ಗೂಡ್ಸ್ ಇನ್ ಏರ್ಕ್ರಾಫ್ಟ್ ಅಂತ ಕರಿತೇವೆ, ಅದೊಂದು ಸಬ್ಜೆಕ್ಟ್ ಆಗುತ್ತೆ. ಇನ್ನೊಂದು ಏರ್ಪೋರ್ಟ್ ಆಪರೇಷನಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ, ಅದೊಂದು ಸಬ್ಜೆಕ್ಟ್ ಇರುತ್ತೆ. ಅದೇ ರೀತಿ ರ್ಯಾಂಪ್ ಅಂಡ್ ಟರ್ಮಿನಲ್ ಆಪರೇಷನ್ಸ್ ಅಂತ ಕರಿತೇವೆ, ಅದು ಒಂದು ಸಬ್ಜೆಕ್ಟ್ ಇರುತ್ತೆ. ಅದೇ ರೀತಿ ನಾನು ಇಷ್ಟು ಹೇಳಿದೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತೇಳಿ. ಸೊ ಇದು ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್, ಈ ತರ ಸಬ್ಜೆಕ್ಟ್ಸ್ಗಳು ಒಂದು 6 ಸಬ್ಜೆಕ್ಟ್ಸ್ಗಳು ಈ ಕೋರ್ಸಲ್ಲಿ ಇರುತ್ತೆ. ಇದರಲ್ಲಿ 6 ತಿಂಗಳಿಗೆ ಡಿಪ್ಲೊಮಾ ತರಗತಿಗಳು. ನೀವು ಕೇಳಬಹುದು 6 ತಿಂಗಳು ಕಳೆದ ತಕ್ಷಣ ಕೆಲಸ ಸಿಗುತ್ತದೆ. 6 ತಿಂಗಳಲ್ಲ, ನೀವು 3 ತಿಂಗಳು ಕ್ಲಾಸ್ ಆಗ್ಬೇಕಾದ್ರೆ ನಿಮ್ದು ಎಂಪ್ಲಾಯ್ಮೆಂಟ್, ನಿಮ್ಮ ಬೇಡಿಕೆ, ನಿಮಗೆ ಯಾವ ಏರ್ಪೋರ್ಟ್ ಬೇಕು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇಕಾ ಅಥವಾ ನಿಮ್ಮ ಊರಲ್ಲಿರುವಂತ ಏರ್ಪೋರ್ಟ್ ಬೇಕಾ, ಅಲ್ಲಿ ನಿಮ್ಗೆ ಡೊಮೆಸ್ಟಿಕ್ ಏರ್ಪೋರ್ಟ್ ಅಲ್ಲಿ ಮಾಡ್ಕೊಡ್ಬೋದು. ಅಥವಾ ಬರೀ ಇಂಡಿಯಾದಲ್ಲಿ ಅಲ್ಲ, ನನಗೆ ದುಬೈಯಲ್ಲಿ ಬೇಕು ಅಥವಾ ಅಮೆರಿಕದಲ್ಲಿ ಬೇಕು, ಆಸ್ಟ್ರೇಲಿಯಾದಲ್ಲಿ ಬೇಕು, ನಿಮಗೆ ಎನಿವೇರ್ ಇನ್ ದ ವರ್ಲ್ಡ್ ನಿಮ್ಮ ಬೇಡಿಕೆ ಪ್ರಕಾರ ನಾವು ನಿಮಗೆ ಪ್ಲೇಸ್ಮೆಂಟ್ಸ್ ಮಾಡಿಕೊಡ್ತೇವೆ. ಇದು ಸ್ಕೈಬರ್ಡ್ ನ ಒಂದು ಕಮಿಟ್ಮೆಂಟ್, ಅದು ಫಾರ್ ದ ಪಾಸ್ಟ್ 18 years. ಇದಕ್ಕೂ ನಿಜಕ್ಕೂ ಉತ್ತಮವಾದ ಕೆಲಸ. ಯಾಕಂತ ಹೇಳಿದ್ರೆ ಬಹಳಷ್ಟು ಕಡೆ ಬೇರೆ ಬೇರೆ ಕೋರ್ಸ್ಗಳು ಬಂದಾಗ ಏನಂತಾರೆ, ಒಂದು ಜಾಬ್ ಪ್ಲೇಸ್ಮೆಂಟ್ ನ ಸ್ಟಾರ್ಟಿಂಗ್ ಭರವಸೆ ಕೊಡ್ತಾರೆ, ನಂತರದಿಂದಲೇ ಏನೋ ಒಂದು ನೆಪ ಹೇಳ್ಬಿಟ್ಟು ಅದನ್ನ ಹಾಗೆ ಇದೆ. ಆದ್ರೆ ಇಲ್ಲಿ 100ಕ್ಕೆ 100% ಭರವಸೆ ಇದ್ದೇ ಇದೆ. ಇಲ್ಲಿ 100ಕ್ಕೆ 100. ಯಾಕೆಂತ ಹೇಳಿದ್ರೆ ನಾನು ಈ ವಿದ್ಯಾರ್ಥಿಗಳು ಪಾಸ್ ಔಟ್ ಆಗಿ ಹೋದ ನಂತರ ಪ್ಲೇಸ್ಮೆಂಟ್ಸ್ ಅಲ್ಲ ನಮ್ಮಲ್ಲಿ ಸ್ಕೈಬರ್ಡ್ ಅಲ್ಲಿ. ವೈಲ್ ದೇ ಆರ್ ಸ್ಟಡಿಂಗ್ ಇಟ್ ಸೆಲ್ಫ್, ದೇರ್ ಪ್ಲೇಸ್ಮೆಂಟ್ 100% ಪ್ಲೇಸ್ಮೆಂಟ್ ವಿಲ್ ಬಿ ಡನ್ ಬೈ ಸ್ಕೈಬರ್ಡ್ ಏವಿಯೇಷನ್ ಕಾಲೇಜ್. ದಟ್ ಇಸ್ 100% ಫಾರ್ ದ ಪಾಸ್ಟ್ 18 years. ಸರ್, ಈಗ ನೀವು ಹೇಳಿದ್ರಿ ಒಂದು ಮಾಕ್ ರೂಮ್ ಅಲ್ಲಿ ಕೂಡ ಮಾಡಿದಿರಿ, ಅದೊಂದು ವಿಮಾನಯಾನ ತರನೇ ನಿಮ್ಗೆ ಒಂದು ವಿಮಾನದ ರೀತಿಯಲ್ಲೇ ಇದೆ, ಅಲ್ಲಿ ಪ್ರಾಕ್ಟಿಕಲ್ ಕ್ಲಾಸ್ಗಳು ಆಗ್ತಾ ಇರುತ್ತೆ. ಹೌದು. ಯಾಕಂತ ಹೇಳಿದ್ರೆ ನೋಡಿ, ವಿಮಾನಯಾನ ಇಲ್ಲಿ ನನ್ನ ಎಡದ ಬದಿಯಲ್ಲಿ ಕ್ಲಾಸಸ್ ಇವಾಗ ಆಗ್ತಾ ಇದೆ. ಸೊ ಅಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಬಗ್ಗೆ ಇರ್ಬೋದು, ಏರ್ಕ್ರಾಫ್ಟ್ ಸೇಫ್ಟಿ ಬಗ್ಗೆ ಇರ್ಬೋದು, ಇದೆಲ್ಲ ಕ್ಲಾಸುಗಳು ಫಸ್ಟ್ ಬೆಳಿಗ್ಗೆ 9:30 to 10:30 ಮಾಕಪ್ ಕ್ಲಾಸ್ ರೂಮ್ ಅಲ್ಲಿ ಈ ಕ್ಲಾಸ್ ನಡೆಯುತ್ತೆ. ನೆಕ್ಸ್ಟ್ ಬೇರೆ ಬೇರೆ ಸಬ್ಜೆಕ್ಟಿಗೆ another 3 ಕ್ಲಾಸ್ ರೂಮ್ಸ್. ನಂತರ ಮಕ್ಕಳು ಲ್ಯಾಬಿಗೆ ಹೋಗ್ತಾರೆ. ಆ ಲ್ಯಾಬ್ ಅಲ್ಲಿ 1 hour ಕ್ಲಾಸ್ ಆದ ನಂತರ ಡೈಲಿ ಒಂದು ಈ 4 ಕ್ಲಾಸು ಆ ದಿನದ ಪಾಠಗಳು ಯಾವುದು ಮಾಡಿದಾರೋ ಅದು ಎಷ್ಟು ಅರ್ಥ ಆಗಿದೆ, ಏನು ಡೌಟ್ ಇದೆ, ಡೌಟ್ ಕ್ಲಿಯರಿಂಗ್ ಕ್ಲಾಸಸ್ ಅಂತ ಕರಿತೇವೆ, ಅದು ಲಾಸ್ಟ್ ಅಲ್ಲಿ PPT ಪ್ರೆಸೆಂಟೇಷನ್ ಮುಖಾಂತರ ನಡೆಯುತ್ತೆ. ಸೊ ಒಂದು ದಿವಸದಲ್ಲಿ ಡೈಲಿ 5 hours ಕ್ಲಾಸಸ್ ನಮ್ಮಲ್ಲಿ ನಡೆಯುತ್ತೆ. ಸರಿಗೆ ನೀವು ಮಾತಾಡ್ತಾ ಹೇಳಿದ್ರೆ ಇದರಲ್ಲಿ 6 ತಿಂಗಳಿಂದ 1 ವರ್ಷ 3 ವರ್ಷದ ಕೋರ್ಸ್ಗಳೆಲ್ಲ ಏವಿಯೇಷನ್ ಫೀಲ್ಡ್ ಅಲ್ಲಿ ಇದೆ ಅಂತ ಹೇಳಿ. ಈ ಶ್ರೀ ಪ್ರಗತಿ ಇದರಲ್ಲಿ ಎಷ್ಟು ಕೋರ್ಸ್ಗಳಿದೆ, ಯಾವ ವರ್ಷದ ಕೋರ್ಸ್ಗಳೆಲ್ಲ ಇದೆ? ನಮ್ಮಲ್ಲಿ 6 ತಿಂಗಳದ್ದು ಗ್ರೌಂಡ್ ಹ್ಯಾಂಡ್ಲಿಂಗ್ ಇರ್ಬೋದು, 8 months ಇದ್ದು ಕ್ಯಾಬಿನ್ ಕ್ರೂ ಇರ್ಬೋದು, ಮತ್ತು 1 year ಇದು ಏರ್ಪೋರ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, BBA ಇನ್ ಏವಿಯೇಷನ್ 3 years ಇದಿರ್ಬೋದು, ಮಾಸ್ಟರ್ಸ್ ಇನ್ ಏವಿಯೇಷನ್ 2 years ಇದು. ಎಲ್ಲ ಕೋರ್ಸುಗಳು ಯಾವುದೆಲ್ಲ ಅವೈಲೇಬಲ್ ಇದೆಯೋ ಇಡೀ ಪ್ರಪಂಚದಲ್ಲಿ ಎಲ್ಲ ಕೋರ್ಸುಗಳು ನಮ್ಮಲ್ಲಿ ಅವೈಲೇಬಲ್ ಇದೆ, ಎಕ್ಸೆಪ್ಟ್ ಪೈಲಟ್. ಪೈಲಟ್ ಅನ್ನು ನಾವು ಇವಾಗ ಸ್ಟಾರ್ಟ್ ಮಾಡಿಲ್ಲ. ಯಾಕೆಂತ ಹೇಳಿದ್ರೆ
ಈ ಸ್ಕೈ ಬೋರ್ಡ್ ಅಲ್ಲಿ ಪೈಲಟ್ ನ ಕೋರ್ಸುಗಳನ್ನ ಅವರು ಇನ್ನೂ ಪ್ರಾರಂಭ ಮಾಡಿಲ್ಲ. ಸೊ ನಾವು ಸ್ಕೈ ಬೋರ್ಡ್ ಅಂಡರ್ಗೆ ಯಾವುದೆಲ್ಲ ಬರುತ್ತೆ ಅವರ ಫ್ರಾಂಚೈಸಿ ನಾವು ಆದ ಕಾರಣ ಆ ಕೋರ್ಸುಗಳನ್ನು ನಾವಿಲ್ಲಿ ಈ ವರ್ಷದಿಂದ ಪ್ರಾರಂಭ ಮಾಡಿದೆ. ಈ ವರ್ಷ ನಾವು ಡಿಪ್ಲೊಮಾ ತರಗತಿಗಳನ್ನ ಪ್ರಾರಂಭ ಮಾಡಿದ್ದೇವೆ. ಯಾಕಂದ್ರೆ ಯೂನಿವರ್ಸಿಟಿ ಕೋರ್ಸ್ಗಳೆಲ್ಲ ನಮಗೆ 2025 ಅಕಾಡೆಮಿಕ್ ಇಯರ್ ಇಂದ ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ಈಗ ಡಿಪ್ಲೊಮಾ ತರಗತಿಗಳು ಪ್ರಾರಂಭ ಆಗಿದೆ. ಅಂದ್ರೆ ಇಲ್ಲಿಗೆ ಅವರು ಕೋರ್ಸ್ಗೆ ಸೇರುವಾಗ್ಲೇ ಅವ್ರಿಗೆ ಈ ರೀತಿ ಜಾಬ್ಗೆ ಹೋಗೋದು ಅಂತೇಳಿ ಆಯ್ಕೆ ಮಾಡಿ ಬರ್ತಾರ ಹೇಗೆ? ಖಂಡಿತವಾಗ್ಲು ಯಾಕಂದ್ರೆ ಅವರಲ್ಲಿರುವ ಇಂಟ್ರೆಸ್ಟ್ ಅನ್ನ ಅವರನ್ನ ಅಡ್ಮಿಷನ್ ಗೆ ಬಂದ ತಕ್ಷಣ ನಾವಿಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದಿಲ್ಲ. ಅವರನ್ನ ನಾವು ಒಂದು ಮಾತಾಡಿಸ್ತೇವೆ, ಅವರ ಮನಸ್ಸಲ್ಲಿ ಏನಿದೆ, ಅವರಲ್ಲಿ ಎಬಿಲಿಟೀಸ್ ಏನಿದೆ ಎಲ್ಲವನ್ನು ಜಡ್ಜ್ ಮಾಡಿ ನಾವು ಅವರಿಗೊಂದು ಸಜೆಷನ್ ಒಂದು ಗೈಡ್ಲೈನ್ಸ್ ಅನ್ನ ಕೊಡ್ತೀವಿ. ನಾವಿಗೆ ನೋಡಿ, ಯು ಆರ್ ಸೂಟೇಬಲ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರೊಫೆಷನ್ ಅಂತೇಳಿ ಅವರ ಒಂದು ಅಭಿಪ್ರಾಯವನ್ನ ಪಡ್ಕೊಂಡು, ಅವರ ಪೇರೆಂಟ್ಸ್ ಅಭಿಪ್ರಾಯ ಕೂಡ ಪಡ್ಕೊಂಡು, ನಂತರ ಅವರಿಗೆ ನಿಮ್ಗೆ ದಿಸ್ ಪರ್ಟಿಕ್ಯುಲರ್ ಫೀಲ್ಡ್ ವಿಲ್ ಬಿ ಸೂಟೇಬಲ್ ಅಂತೇಳಿ ನಾವು ಕೂಡ ನಮ್ಮ ಸಜೆಷನ್ ಅನ್ನ ಕೊಡ್ತೇವೆ. ಮತ್ತೆ ಆಯ್ಕೆ ಅವರದ್ದಾಗಿರುತ್ತೆ. ಸರ್, ಈಗ ಹೇಳಿದಾಗ ಬೇರೆ ಕಡೆಗಳಲ್ಲಿ ಕೂಡ ಬೇರೆ ಬೇರೆ ತರದ ಏವಿಯೇಷನ್ ಕೋರ್ಸ್ಗಳು ಇದೆ. ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದಾಗ ನಮಗೊಂದು ಕಾಸ್ಟ್ ಕಟ್ಟಿಂಗ್ ನೋಡಿದಾಗ ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ? ಬ್ಯಾಂಗ್ಳೂರಲ್ಲಿ ಯಾವ ಒಂದು ಫೀಸ್ ಸ್ಟ್ರಕ್ಚರ್ ಇದೆಯೋ ಆ ಫೀಸ್ ಸ್ಟ್ರಕ್ಚರ್ಗಿಂತಲೂ ಒಂದು 20% ಫೀಸ್ ಸ್ಟ್ರಕ್ಚರ್ ನಮ್ಮ ಗ್ರಾಮೀಣ ಪ್ರದೇಶ ಆಗಿರುವುದ ಕಾರಣ ಇಲ್ಲಿ ನಾವು ಕಮ್ಮಿ ಮಾಡಿದ್ದೇವೆ. ಪ್ಲಸ್ ಅದು ಅಲ್ಲದೆ ಡೈಲಿ ಖರ್ಚು ವೆಚ್ಚಗಳು ಬ್ಯಾಂಗ್ಳೂರಲ್ಲಿ ಎಷ್ಟಿದೆ, ಅಕಾಮಿಡೇಷನ್ಗೆ ಎಷ್ಟಿದೆ, ಫುಡ್ಗೆ ಎಷ್ಟಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ಗೆ ಎಷ್ಟಾಗುತ್ತೆ, ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಬ್ಯಾಂಗ್ಳೂರಲ್ಲಿ ಕಲಿಯೋದಕ್ಕೂ ಪುತ್ತೂರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಯಾಕಂದ್ರೆ ಪ್ರಾಕ್ಟಿಕಲ್ ಕ್ಲಾಸಸ್ ಮಂಗಳೂರು ಏರ್ಪೋರ್ಟ್ ಅಲ್ಲಿ ಆಗುತ್ತೆ. ಮತ್ತು ವೈಲ್ ಫಿನಿಶಿಂಗ್ ದೇರ್ ಪ್ರೊಫೆಷನ್, ಐ ಮೀನ್ ಏವಿಯೇಷನ್ ಡಿಪ್ಲೊಮಾ ಕೋರ್ಸಸ್ ಆರ್ ಡಿಗ್ರಿ ಕೋರ್ಸಸ್ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಅವರದ್ದು ಪ್ರಾಕ್ಟಿಕಲ್ಸ್ ಆಗಿರುತ್ತೆ. ಮತ್ತು ಒಂದು ಫ್ಲೈಟ್ ರನ್ನಿಂಗ್ ಅಲ್ಲಿರುವಾಗ ಒಂದು ಅವರಿಗೆ ಅಲ್ಲಿ ಕ್ಲಾಸ್ ಆಗಿರುತ್ತೆ. ಇದೆಲ್ಲವೂ ಫಿನಿಶ್ ಆಗಿರುತ್ತೆ ನಮ್ಮ ಮಕ್ಕಳಿಗೆ. ಆದ ಕಾರಣ ಬೆಂಗಳೂರಲ್ಲಿ ಕಲಿಯೋದಕ್ಕೂ ಪುತ್ತೂರಲ್ಲಿ ಕಲಿಯೋದಕ್ಕೂ ಏನಾದ್ರೂ ಡಿಫ್ರೆನ್ಸ್ ಇದೆಯಾ ಅಂತ ಕೇಳಿದ್ರೆ ಅಬ್ಸಲ್ಯೂಟ್ಲಿ ಝೀರೋ. whatever quality of education Skybird is giving in Bangalore, Hyderabad, same quality will be provided in even in Puttur or Mangalore or Davangere, wherever it may be. ಸರ್, ಈಗ ನಿಮ್ಮ ಸಂಸ್ಥೆಯಲ್ಲಿ ಒಂದು ಬೋಧಕ ವರ್ಗ ಇದ್ದಾರೆ, ಅವ್ರ ಬಗ್ಗೆ ಮಾಹಿತಿ ಕೊಡ್ಬೋದು? ಖಂಡಿತವಾಗ್ಲು ಎಲ್ಲ ಟ್ರೈನ್ಡ್ ಆದವರು ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಅರುಣ್ ಜೋಸ್ ಅಂತೇಳಿ ನಮ್ಮ ಕ್ರೈಸ್ಟ್ ಏವಿಯೇಷನ್ ಕಾಲೇಜಿನ ಫ್ಯಾಕಲ್ಟಿ ನಮ್ಮ ಜೊತೆ ಬಂದಿದ್ದಾರೆ. ನನ್ನ ಪಕ್ಕದಲ್ಲಿ ನನ್ನ ಮುಂದ್ಗಡೆ ಕೂತಿದ್ದಾರೆ. ಹಾಗೆ ನಮ್ಮಲ್ಲಿ ಸ್ನಿಗ್ಧಾ ಆಳ್ವಾ, ಶಿ ಇಸ್ ಡನ್ ಹರ್ BBA in aviation and MBA in finance from MS Ramaya, Bangalore. ಸೊ ಸ್ಕೈಬರ್ಡ್ ಏವಿಯೇಷನ್ ಇಂದ ಬೇರೆ ಬೇರೆ ಸ್ಟಾಫ್ಗಳು ನಮ್ಮ ಜೊತೆ ಇದ್ದಾರೆ. ಫುಲ್ ಫ್ಯಾಕಲ್ಟಿ ಇಸ್ ಪ್ರೊವೈಡೆಡ್ ಬೈ ಸ್ಕೈಬರ್ಡ್ ಏವಿಯೇಷನ್ ಬ್ಯಾಂಗ್ಳೂರ್. ಆದ ಕಾರಣ ಇಲ್ಲಿ ಯಾವುದೇ ಫ್ಯಾಕಲ್ಟಿಯ ಕೊರತೆಗಳು ನಮ್ಮಲ್ಲಿ ಯಾವತ್ತೂ ಇಲ್ಲ. ಈವನ್ ಫಾರ್ ಕಮ್ಯುನಿಕೇಟಿವ್ ಇಂಗ್ಲಿಷ್ ಒಳ್ಳೆ ಪ್ರೊಫೆಸರ್ಸ್ ಬಂದು ಇವರಿಗೆ ಹೌ ಟು ಕಮ್ಯುನಿಕೇಟ್ ವಿತ್ ಅದರ್ಸ್ ಅಂತ ಹೇಳುವ ಒಂದು ಇದನ್ನ ಕಲಿಸ್ತಾ ಇರ್ತೇವೆ. ಎವ್ರಿ ಡೇ ನಾವು ಮಕ್ಕಳನ್ನ ಅಪ್ಡೇಟ್ ಮಾಡ್ತಾ ಇರ್ತೇವೆ. ಮತ್ತೆ ಇಲ್ಲಿ ಇನ್ನೊಂದು ವಿಷಯ ಹೇಳ್ತೇನೆ ಮಕ್ಕಳೇ, ಇಂಗ್ಲಿಷ್ ಗೊತ್ತಿದ್ದವರಿಗೆ ಮಾತ್ರ ಈ ಕ್ಲಾಸ್ ಅಂತ ಕೇಳ್ಬೋದು ನೀವು. ಅಲ್ಲ, ಬರೇ ಕನ್ನಡ ಮೀಡಿಯಂ ಇಂದ ಬಂದ ವಿದ್ಯಾರ್ಥಿಗಳು ನಮ್ಮ ಹತ್ರ ಬರ್ಲಿ, ಅವ್ರು ಇಲ್ಲಿಂದ ಹೊರಗಡೆ ಹೋಗುವಾಗ ಅವರಷ್ಟು ಒಳ್ಳೆ ಇಂಗ್ಲಿಷ್ ಮಾತಾಡೋರು ಯಾರಿಲ್ಲ ಅಂತ ಹೇಳಿಸ್ಬೇಕು. ಈ ಕೆಲಸವನ್ನ ನಾವು ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಖಂಡಿತ ಮಾಡುತ್ತೆ ನಾವು. ಸರ್, ಈಗ ಪ್ರಗತಿ ಸ್ಟಡಿ ಸೆಂಟರ್ ಅನ್ನುವಂಥದ್ದು ಒಂದು ಬ್ರ್ಯಾಂಡ್ ನೇಮ್ ಈಗಾಗಲೇ ಎಲ್ಲರಿಗೂ ಚಿರಪರಿಚಿತವಾಗಿದ್ದು, ಅದರ ಜೊತೆಗೆ ಈಗ ಶ್ರೀ ಪ್ರಗತಿ ವಿಸ್ತಾರ ಕೂಡ ಪ್ರಾರಂಭವಾಗ್ತಿದೆ. ಇದೆರಡು ಒಂದೇ ಹೆಸರಡಿಯಲ್ಲಿ ಬರುತ್ತಾ ಅಥವಾ ಇದು ಬೇರೆ ಬೇರೆ ಸಂಸ್ಥೆಗಳ ಹೇಗೆ? ಖಂಡಿತವಾಗ್ಲೂ ಇಲ್ಲಿ ನಾನು ಒಂದು ವಿಚಾರ ನಿಮಗೆ ಹೇಳಬೇಕೇನು ಅಂತ ಹೇಳಿದ್ರೆ, ಪ್ರಗತಿ ಎಜುಕೇಶನಲ್ ಫೌಂಡೇಶನ್ ಅಂತ ಹೇಳುವ ಒಂದು ವಿದ್ಯಾಸಂಸ್ಥೆಯನ್ನ ಟ್ರಸ್ಟ್ ಅನ್ನ ಹುಟ್ಟಿ ಹಾಕಿ ಪ್ರಗತಿ ಸ್ಟಡಿ ಸೆಂಟರ್ ಅಂತ ಹೇಳುವ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಮತ್ತು ಸಂಜೆ ಟ್ಯೂಷನ್ ಕ್ಲಾಸ್ಗಳು ನಡೀತಾ ಬಂತು. ಯಾವತ್ತು 2014ರಿಂದ ಒಂದು ಸ್ಕೈಬರ್ಡ್ ಏವಿಯೇಷನ್ ಪರಿಚಯ ಆಯಿತು, ಒಂದಲ್ಲ ಒಂದಿನ ನಾವು ನಮ್ಮ ಮಕ್ಕಳಿಗೆ ಮತ್ತು ಇತರ ಮಕ್ಕಳಿಗೆ, ಅದರಲ್ಲಿ ಎಸ್ಪೆಷಲಿ ಕೊಡಗಿನ ಮಕ್ಕಳಿಗೆ ಒಂದು ಏವಿಯೇಷನ್ ಕಾಲೇಜ್ ಪುತ್ತೂರಲ್ಲಿ ಪ್ರಾರಂಭ ಮಾಡಬೇಕು ಅಂತ ಒಂದು ಅಭಿಲಾಷೆ ನನ್ನಲ್ಲಿತ್ತು ಮತ್ತು ಆಲೋಚನೆ ನನ್ನಲ್ಲಿತ್ತು. ಈ ನಿಟ್ಟಿನಲ್ಲಿ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ನಮ್ಮ ಮೂಡಬಿದ್ರೆಯ ಸುದರ್ಶನ್ ಅಂತ ಹೇಳುವವರು, ಅವರು ಹಿಂದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ BJPಯ ಅಧ್ಯಕ್ಷರಾಗಿದ್ದರು. ಅವರು ನಾನು ಕೂತು ಮಾತಾಡಿ ಅವರಲ್ಲಿ ನನ್ನ ಈ ಒಂದು ಬಯಕೆ ಹೇಳಿದಾಗ, ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೇನೆ ಸರ್, ನಾವು ಸೇರಿ ಮಾಡೋಣ ಅಂತ ಹೇಳಿದಾಗ ಶ್ರೀ ಪ್ರಗತಿ ಎಜುಕೇಶನ್ ಫೌಂಡೇಶನ್ ಅಂತ ಹೇಳೋ ಒಂದು ಟ್ರಸ್ಟ್ ಅನ್ನು ನಾವು ಮೂಡಬಿದ್ರೆಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತೇವೆ. ಅದರ ಅಧ್ಯಕ್ಷರಾಗಿ ಸುದರ್ಶನ್ ರವರ ಮಿಸಸ್
ಹೇಮಾವತಿ ಮೇಡಮ್ ಅವರು, ಉಪಾಧ್ಯಕ್ಷರಾಗಿ ನನ್ನ ವೈಫು ಪ್ರಗತಿಯ ಪ್ರಿನ್ಸಿಪಾಲ್ರು ಆಗಿರ್ತಕ್ಕಂಥ ಹೇಮಲತಾ ಮೇಡಮ್ ಅವರು, ನಾನು ಕಾರ್ಯದರ್ಶಿ, ಹಾಗೆ ಸುದರ್ಶನ್ ಅವರು ಟ್ರೆಷರರ್ ಆಗಿ ಈಗ 4 ಜನ ನಾವು ಸೇರಿಕೊಂಡು ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅನ್ನ ಪ್ರಾರಂಭ ಮಾಡಿದ್ದೇವೆ. ಇನ್ನು ಮುಂದಕ್ಕೆ ನಿಮಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುವುದೇನೆಂದ್ರೆ, ಏವಿಯೇಷನ್ ಕಾಲೇಜ್ನ ಜೊತೆಯಲ್ಲಿ ಒಂದು PU ಶಿಕ್ಷಣ ಕೊಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಇವಾಗಲೇ ಒಂದು 2-3 ಜಾಗೆ ಅಂದರೆ ಜಮೀನನ್ನು ನೋಡಿದ್ದೇವೆ. ಅದರ ಒಂದು ಪರ್ಚೇಸ್ 1 ತಿಂಗಳಲ್ಲಿ ಕಂಪ್ಲೀಟ್ ಆಗ್ಲಿಕ್ಕಿದೆ. ಅಲ್ಲಿ ಒಂದು ಹೈಸ್ಕೂಲ್ ಮತ್ತು PU ಶಿಕ್ಷಣವನ್ನ ಕೊಡಬೇಕು. ಅದರ ಜೊತೆಯಲ್ಲಿ BSc ಇನ್ ನರ್ಸಿಂಗ್ ಅನ್ನ ಕೊಡಬೇಕು ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ದೇವೆ ನಮ್ಮ ಕಮಿಟಿ ಮೀಟಿಂಗ್ ಅಲ್ಲಿ. ಸೊ ಅದು ಕೂಡ ಶೀಘ್ರ ನೆರವೇರಲಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಮ ಹೇಳಿದಂತ ಎಲ್ಲ ಆಸೆಗಳು ಈಡೇರಲಿ, ಮತ್ತೆ ಶಿಕ್ಷಣ ಕ್ಷೇತ್ರಕ್ಕೆ ಒಂದಷ್ಟು ಕೊಡುಗೆ ಕೊಡುವಂತಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದೀವಿ. ಹಾಗೆ ಸರ್, ಕೊನೆಯದಾಗಿ ನಮ್ಮ ಎಲ್ಲ ಹೆಚ್ಚಾಗಿ ಕೊಡಗಿನ ಒಂದು ವಿದ್ಯಾರ್ಥಿಗಳಿಗೆ ಏನ್ ಹೇಳಿಕ್ಕೆ ಬಯಸ್ತಾರೆ? ಯಾಕಂದ್ರೆ ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನೋಡಿದಾಗ 7ರಿಂದ 10 ಜನರಲ್ಲಿ 7ರಿಂದ 8 ಜನ ಕೊಡಗಿನವರಿಂದನೇ ಬಂದಿರ್ತಾರೆ. ಖಂಡಿತವಾಗ್ಲು ಹೆಚ್ಚಾಗಿ ಅವರ ಇರೋದ್ರಿಂದ ಅವ್ರಿಗೇನೋ ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಿ? ಖಂಡಿತವಾಗ್ಲು ಈ ಒಂದು ಕೊಡಗಿನ ಬಗ್ಗೆ ಮಾತಾಡಬೇಕಾದ್ರೆ ನನಗೆ ಒಂದು ಅತೀವ ಸಂತೋಷ ಆಗುತ್ತೆ. ಯಾಕೆಂತ ಹೇಳಿದ್ರೆ, ನಾವು ಪ್ರಗತಿಯ ಈ ಒಂದು ಡೆವಲಪ್ಮೆಂಟ್ ಅಥವಾ ಬೆಳವಣಿಗೆಯ ಹಿಂದೆ 80% ಇರೋದು ಕೊಡಗಿನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಅಂತ ಹೇಳಲಿಕ್ಕೆ ನನಗೆ ಅತೀವ ಗೌರವವಾಗ್ತಾ ಇದೆ. ಯಾಕೆಂತ ಹೇಳಿದರೆ, ಪ್ರಾರಂಭದಿಂದಲೂ ಯಾವಾಗ ಆಕಾಶವಾಣಿ ಇರ್ಬೋದು, ಕೊಡಗು ಚಾನೆಲ್ ಇರ್ಬೋದು, ಅಥವಾ ಶಕ್ತಿ ಪೇಪರ್ ಇರ್ಬೋದು, ಈ ಥರ ನಮ್ಮ ಪ್ರಗತಿ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಆಯಿತು. ಪ್ರಗತಿ ಸ್ಟಡಿ ಸೆಟ್ನ ಹೈಯೆಸ್ಟ್ ಸ್ಟ್ರೆಂತ್ ಅಂತ ಹೇಳಿದ್ರೆ 80% ಸ್ಟ್ರೆಂತ್ ಯಾವಾಗಲೂ ಕೊಡಗಿನ ಮಕ್ಕಳೇ. ನನ್ನ ಹಾಸ್ಟೆಲಲ್ಲಿ ಫುಲ್ ಕೊಡಗಿನ ಮಕ್ಕಳೇ ಇರ್ತಾ ಇದ್ರು. ಪೇರೆಂಟ್ಸು ಬರುವಾಗ ಎಲ್ಲ KA12 ಈ ನಂಬರನ್ನು ನೋಡಿ ನನ್ನ ಆತ್ಮೀಯರು ಕೇಳ್ತಾ ಇದ್ರು, ಏನು ಸರ್ ನಿಮ್ಮಲ್ಲಿ ಎಲ್ಲ ಕಾರುಗಳು ನಿಮ್ಮ ಹಾಸ್ಟೆಲಲ್ಲಿ ಇರ್ಬೋದು ಅಥವಾ ನಿಮ್ಮ ಯಾವುದೇ ಪ್ರೋಗ್ರಾಮ್ ಆದರೆ K12 ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಕೊಡಗಿನ ಮಕ್ಕಳಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸೋದೊಂದೇ, ಇಷ್ಟು 18 ವರ್ಷ ನೀವೆಲ್ಲರೂ ನನಗೆ ಒಂದು ಸಾಥನ್ನ ಕೊಟ್ಟಿದ್ದೀರಾ. ಇನ್ನು ಮುಂದೆಯೂ ನಿಮ್ಮ ಒಂದು ಬೆಂಬಲವನ್ನು ಬಯಸ್ತಾ ಇದ್ದೇನೆ. ಒಂದು ಒಳ್ಳೆಯ ಶಿಕ್ಷಣವನ್ನು ವಿಮಾನ ಕ್ಷೇತ್ರದಲ್ಲಿ ನೀವು ಕೂಡ ಪಡ್ಕೊಳ್ಳಿ. ಪ್ರಗತಿ ನಿಮ್ಮ ಹಿಂದೆ ಇದೆ, ಹಾಗೂ ಒಂದು ಒಳ್ಳೆಯ ಒಂದು ಪ್ಯಾನ್ ಇಂಡಿಯಾ ಪ್ಲೇಸ್ಮೆಂಟ್ಸ್ ಅನ್ನು ನಾವು ಮಾಡಿ ಕೊಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಪ್ರಗತಿ ವಿಸ್ತಾರ ಕಾಲೇಜು ಮುಂದಕ್ಕೆ ಕೊಡಗಿನ ಮಕ್ಕಳಿಗೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಅನ್ನು ಕೊಡಬೇಕು ಅಂತೇಳಿ ಹೇಮಲತಾ ಮೇಡಮ್ ಹೇಳಿದ್ದಾರೆ. ಅದು ಏನು ಅಂತೇಳಿ ನೀವು ನೇರವಾಗಿ ಹೇಮಲತಾ ಮೇಡಮ್ ನಂಬರ್ ನಿಮ್ಮ ಹತ್ರ ಇದ್ರೆ ಕಾಲ್ ಮಾಡಿ, ಅಥವಾ ನನ್ನ ನಂಬರ್ ಇದ್ರೆ ಕಾಲ್ ಮಾಡಿ. ಖಂಡಿತವಾಗ್ಲೂ ಕೊಡಗಿನ ಮಕ್ಕಳಿಗೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಅಲ್ಲಿ ಮುಂದಿನ ಡಿಪ್ಲೊಮಾ ಇರ್ಬೋದು, ಡಿಗ್ರಿ ಕಾಲೇಜನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟ ಆಗ್ತಾ ಇದೆ ಹಾಗೂ ಸಂತೋಷ ಪಡ್ತಾ ಇದೆ. ಧನ್ಯವಾದಗಳು ಸರ್. ನಮ್ಮ ಕೊಡಗಿನ ಜನತೆ ಮೇಲೆ ಅಭಿಮಾನ ಇಟ್ಟು ಒಂದು ಡಿಸ್ಕೌಂಟ್ ನ ಕೂಡ ಕೊಡ್ತಾ ಇದ್ದೀರಿ. ವೀಕ್ಷಕರೇ, ನಮ್ಮ ಈ ಒಂದು ಕಾರ್ಯಕ್ರಮದ ಕೆಳಗೆ ನಿಮಗೆ ಪ್ರಗತಿ ಸ್ಟಡಿ ಸೆಂಟರ್ ಅವರ ದೂರವಾಣಿ ಸಂಖ್ಯೆಗಳು ಬರ್ತಾ ಇದೆ, ಅಲ್ಲಿಗೆ ನೀವು ಸಂಪರ್ಕಿಸಿ ಈ ಒಂದು ಡಿಸ್ಕೌಂಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು. ಹಾಗೆ ಸರ್, ಹಿರಿಯರು ಹೇಳಿದಾಗೆ ಒಂದಷ್ಟು ಶ್ರೇಷ್ಠ ದಾನಗಳಲ್ಲಿ ವಿದ್ಯಾದಾನ ಕೂಡ ಒಂದು ಅಂತ ಹೇಳಿ ಅದನ್ನ ನೀವು ಬಹಳಷ್ಟು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ರಿ. ಅದರಲ್ಲಿ ಕೂಡ ಒಂದು ಸಮಾಜದಿಂದ ತಿರಸ್ಕೃತಗೊಂಡವ್ರು, ಯಾಕೆ ಫೇಲ್ ಆದರು ಅಂದ ತಕ್ಷಣ ಅವ್ರು ಏನೋ ಒಂದು ರೀತಿ ಕಮ್ಮಿ ಅಂತ ನೋಡ್ತಿರ್ತಾರೆ. ಆದ್ರೆ ನೀವು ಅವರನ್ನೇ ಗುರಿಯಾಗಿಸ್ಕೊಂಡು ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರು ಜೀವನದಲ್ಲಿ ಪ್ರಗತಿ ಸಾಧಿಸುವ ಹಾಗೆ ಒಂದು ಪ್ರಗತಿ ಸ್ಟಡಿ ಸೆಂಟರ್ ನ ನೀವು ಮಾಡ್ಕೊಂಡು ಬಂದಿದ್ದೀರಿ. ಹಾಗೆ ಅದರ ಒಂದು ಹೊಸ ಹೆಜ್ಜೆಯನ್ನು ಕೂಡ ಇವಾಗಲೇ ಶ್ರೀ ಪ್ರಗತಿ ವಿಸ್ತಾರವನ್ನ ಕೂಡ ಮಾಡ್ಕೊಂಡ್ ಬಂದಿದ್ದೀರಿ ಒಂದು ಏವಿಯೇಷನ್ ಕ್ಷೇತ್ರದಲ್ಲಿ. ಅದು ಕೂಡ ಮುಂದಿನ ದಿನಗಳಲ್ಲಿ ಯಶಸ್ಸು ಕಾಣಲಿ, ಹಾಗೆ ಮುಂದಿನ ಯೋಜನೆ ಕೂಡ ಯಶಸ್ಸು ಕಾಣಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದು ಸವಿಸ್ತರವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು. My name is Chirag Changappa and I am from Kodagu. I completed my second PUC in Pragati Study Center and they told me to join aviation to get a good future and I am happy to study here. Namaskara, I am Arun Jose. I am from Kerala and I came here as an aviation trainer. So in Sri Pragati Vistara College as a franchisee of Skybird Aviation from Bangalore, headquarters in Bangalore. So we are providing all kind of aviation trainings, including the ground staff, cabin crew, then all other kind of ground operations like ramp, security and safety, cargo operations. So everything we are providing education, and the people will be qualified to join the airport for their new career. And as you know, it's a glamorous job. Like you can see many people, you can work in different countries. So it's all will be provided by the Sri Pragati Vistara College. So we can learn together, grow together. Thank you.
ಅವಕಾಶ ಕೂಡ ಇಲ್ಲಿ ಕಲ್ಪಿಸಿಕೊಡಲಾಗ್ತಾ ಇದೆ. ಸ್ಕೈ ಬರ್ಡ್ ಬೆಂಗಳೂರು ಬಹಳ ಪ್ರತಿಷ್ಠಿತ ಸಂಸ್ಥೆ, ಅದರ ಅಧಿಕೃತ ಫ್ರಾಂಚೈಸಿಯನ್ನು ಕೂಡ ನಾವು ಪಡೆದಿದ್ದೇವೆ. ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಹೆಸರುವಾಸಿ ಪಡೆದಂಥ ಸ್ಕೈ ಬರ್ಡ್ ಸಂಸ್ಥೆಯ ಫ್ರಾಂಚೈಸ್ನೊಂದಿಗೆ ಕೆಲಸ ಮಾಡ್ತಿರುವಂಥ ಶ್ರೀ ಪ್ರಗತಿ ವಿಸ್ತಾರ ಒಳ್ಳೆಯ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ವಿದ್ಯಾರ್ಥಿಗಳು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಬೇಕು ಅನ್ನೋ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಂದು ವಿಶೇಷ ವ್ಯಕ್ತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ಕಾವೇರಿ ನಾಡಿನ ಸಮಗ್ರ ಸುದ್ದಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್.